ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಉಮಾ ಅವರೇ ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಂದುವರಿಸಿ. ಓಂ ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಧ್ಯಾನಮೂಲಂ ಗುರುರ್ಭಕ್ತಿಃ ಪೂಜಾಮೂಲಂ ಗುರೋರ್ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋರ್ಕೃಪಾ ಮೋಕ್ಷಮೂಲಂ ಗುರೋರ್ಕೃಪಾ. ನಾವು ಇಲ್ಲಿಯವರೆಗೆ ಉಪನಿಷತ್ ಮಹಾವಾಕ್ಯಗಳನ್ನ ತುಂಬಾ ವಿವರವಾಗಿ ನಾವೀಗ ಆಲ್ರೆಡಿ ನಮ್ಮ ತಿಳುವಳಿಕೆಗೆ ಹಂಚ್ಕೊಂಡಿದ್ದೀವಿ. ಎಲ್ಲವನ್ನು ಚರ್ಚೆ ಮಾಡಿದ್ದೀವಿ ನಾವು. ಪ್ರಜ್ಞಾನಂ ಬ್ರಹ್ಮ ಆಗಿರ್ಬೋದು, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅದು ಎಲ್ಲಾ ಒಂದು ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ. ಸೊ ಎಲ್ಲವನ್ನು ಇದು ಕಳೆದ ಸಲ ನಾವು ಅಸ್ತಿತ್ವ ಇರುವಿನ ಬಗ್ಗೆ, ನಾವು ಇರುವು ಮತ್ತೆ ನಾಮರೂಪಗಳು ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ನಾಮರೂಪಗಳು ಮಾತ್ರ ನಮ್ಮದ ಸೃಷ್ಟಿಯಾಗಿರತ್ತೆ. ಇರುವು ಅನ್ನೋದು ಯಾವುದಕ್ಕೆ ಬದಲಾವಣೆ ಒಂದೇ ಇರುವಂಥದ್ದು. ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದು ನಾವು ಇದುವರೆಗೂ ನಾವು ಚರ್ಚೆ ಮಾಡಿ ಅದರ ಸ್ಪಷ್ಟತೆಯನ್ನ ಪಡ್ಕೊಂಡಿದ್ದೀವಿ. ನಾವು ಜೀವಾತ್ಮ ಪರಮಾತ್ಮ ಏಕತ್ವದ ಬಗ್ಗೆ ನಾವು ಸಹಿತ ತಿಳ್ಕೊಂಡಿದ್ದೀವಿ. ಈ ಸಲ ನಾವು ಮುಂದೆ ಬರ್ತಾ ಇದ್ದೀವಿ. ಅದರದ್ದೇ ನಾವು ಈ ಪರಮಾತ್ಮ ಅನ್ನೋದ್ರ ಬಗ್ಗೆ ನಮ್ಮ ಈ ಸಲಿನ ಒಂದು ವಿಚಾರ ಚಿಂತನೆ ಇದೆ. ಏನದು ಪರಮಾತ್ಮ ಅಂತ ಹೇಳಿ ಮತ್ತೆ ಇದ್ರೊಳಗೆ ನಾವು ಯಾವಾಗ್ಲೂ ಒಂದೇ ನಮ್ಮಲ್ಲಿರೋದು ಆತ್ಮ ಮತ್ತೆ ಪರಮಾತ್ಮ ಅಂತ ಎರಡನ್ನು ಒಂದು ಮಾಡ್ಕೊಂಡು ಹೋಗ್ತಾ ಇರೋದು ನಾವು ಅಂತ ಹೇಳಿ. ಮತ್ತೆ ಎರಡು ಬೇರೆ ಇದು ಆತ್ಮ ಮತ್ತೆ ಅನಾತ್ಮಗಳು. ನಾವು ನಿತ್ಯಾನಿತ್ಯ ವಿವೇಕದಲ್ಲಿ ಆತ್ಮ ಅನಾತ್ಮನ ನಾವು ಪ್ರತಿ ಸಲ ಹೇಗೆ ಬೇರ್ಪಡಿಸ್ಕೋಬಹುದು, ಅದನ್ನ ಹೇಗೆ ನಾವು ಕಾಣ್ಬೋದು ಅನ್ನೋ ಒಂದು ಇದಕ್ಕೆ ಸಾಕಷ್ಟು ಉದಾಹರಣೆ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ, ಚರ್ಚಿಸಿದ್ದೀವಿ. ನಾವು ಬಂಧ ಅಂದ್ರೆ ಏನು, ಮುಕ್ತ ಅಂದ್ರೆ ಅಂತ ಹೇಳಿ. ಈ ಸಲ ನಾವು ಇಲ್ಲಿ ಏನಂದ್ರೆ ನಾವು
ತತ್ ಮತ್ತೆ ತ್ವಂ ಎರಡನ್ನೂ ನಾವೀಗ ಆಲ್ರೆಡಿ ಸಾಕಷ್ಟು ತಿಳ್ಕೊಂಡಿದ್ದೀವಿ, ಇರುವು ಮತ್ತು ಅರಿವು ಬಗ್ಗೆ. ಸೊ ಇದ್ರೊಳಗೆ ಅಸಿ ಅನ್ನೋದ್ರ ಬಗ್ಗೆ ನಾವು ಈ ಸಲ ತಿಳ್ಕೊಳಕ್ ಹೋಗ್ತಾ ಇದೀವಿ. ಅಂದ್ರೆ ಅದೇ ನೀನಾಗಿದೆಯಾ ಅಂತ ಹೇಳಿ. ಸೊ ಅಸಿ ಅನ್ನೋದು ಏನು ಅಂತ ಹೇಳಿ ಇದ್ರ ಬಗ್ಗೆ ಈ ಸಲ ನಮ್ಮ ಒಂದು ಚಿಂತನೆ ಮುಂದುವರಿತಾ ಇದೆ. ಮೊದಲನೇದಾಗಿ ಒಂದು ಶ್ಲೋಕದಿಂದ ಪ್ರಾರಂಭ ಆಗ್ತಾ ಇದೆ. ಇದು ವಿವೇಕ ಚೂಡಾಮಣಿಯ 252ನೇ ಶ್ಲೋಕ. ಇದು ಏನು ಅಂತಂದ್ರೆ, ನಿದ್ರಾ ಕಲ್ಪಿತ ದೇಶ ಕಾಲ ವಿಷಯ ಜ್ಞಾತ್ರಾದಿ ಸರ್ವಂ ಯಥಾ ಮಿಥ್ಯಾ ತದ್ವಿಜಾಪಿ ಜಾಗೃತಿ ಜಗತ್ ಸ್ವಜ್ಞಾನ ಕಾರ್ಯ ತತ್ವತಃ ಯಸ್ಮಾದೇವಮಿದಂ ಶರೀರ ಕರಣ ಪ್ರಾಣಾಹ ಮಾಧ್ಯವ್ಯಸತ್ ತಸ್ಮಾತ್ ತತ್ವಮಸಿ ಪ್ರಶಾಂತ ಮಮಲಂ ಬ್ರಹ್ಮಾದ್ವಯಂ ಯತ್ ಪರಂ ಅಂತ ಹೇಳಿ ಇದ್ರ ಅರ್ಥ ಒಂದು ಏನ್ ಬರುತ್ತೆ. ನಿದ್ರೆಯಿಂದ ಎಚ್ಚೆತ್ತ ಮೇಲೆ ನಾವು ಕನಸಿನಲ್ಲಿ ಕಂಡ ಕಲ್ಪಿತವಾದ ದೇಶ ಕಾಲ ವಿಷಯ ಅವುಗಳನ್ನು ಅರಿತ ಜ್ಞಾತರು ಇವೆಲ್ಲವೂ ಮಿಥ್ಯೆ ಎಂಬ ಜ್ಞಾನ ನಮಗೆ ಉಂಟಾಗುತ್ತದೆ. ಅದರಂತೆಯೇ ಎಚ್ಚರದಲ್ಲಿ ನಾವು ಅವಿದ್ಯೆಯ ಪರಿಣಾಮವಾಗಿ ಕಾಣುವ ಪ್ರಪಂಚವು ಮಿಥ್ಯವೇ ಅನ್ನೋ ಒಂದನ್ನ ನಾವು ತಿಳ್ಕೊತೀವಿ. ಶ್ರೀ ಶಂಕರಾಚಾರ್ಯಗಳು ಹೇಳಿದ್ರೆ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅನ್ನೋ ಸಂದೇಶ. ಈ ಸಂದೇಶ ನಾವು ಆಲ್ರೆಡಿ ಸಾಕಷ್ಟು ನಮ್ಗೆ ಗೊತ್ತಾಗಿದೆ. ನಮ್ಗೆ ನಾವು ಏನು ಕಾಣ್ತಾ ಇದ್ದೀವಿ ಇದು ಎಲ್ಲವೂ ಮಿಥ್ಯವಾದ ಪ್ರಪಂಚ ಅನ್ನುವಂಥದ್ದು. ಇದು ಜಗತ್ತು ಕಾಣ್ತಾ ಇದೆ, ಹಾಗಂತ ನಾನು ಅದನ್ನ ಸುಳ್ಳಂತ ಹೇಳಕ್ ಬರಲ್ಲ. ಅದು ಸತ್ಯ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಆ ಕ್ಷಣದಲ್ಲಿ ಬದಲಾವಣೆ ಹೊಂದುತ್ತಾ ಇರೋದ್ರಿಂದ ಆ ಕ್ಷಣದಲ್ಲಿ ನನ್ನದೇ ಆದ ಪ್ರಪಂಚ ನನ್ನದೇ ಆದ ಸೃಷ್ಟಿಯಾಗಿರೋದ್ರಿಂದ ಇದನ್ನ ನಾವು ಸತ್ಯ ಅಲ್ಲ ಅಂತ ಹೇಳ್ಬೋದು ಅಷ್ಟೇ, ಅಥವಾ ಮಿಥ್ಯ ಅಂತ ನಾವು ಅದನ್ನ ಹೇಳ್ತಾ ಬರ್ತದೀವಿ. ಇಲ್ಲಿ ನಮ್ಗೆ ಒಂದು ಉದಾಹರಣೆ ಕೊಡ್ತಾರೆ. ಕನಸಿನ ಪ್ರಪಂಚ ಮತ್ತೆ ಎಚ್ಚರದ ಎಲ್ಲದಕ್ಕೂ ನಾವು ಒಂದೇ ಇದಕ್ಕೆ ತುಂಬಾ ಸಿಮಿಲರ್ ಉದಾಹರಣೆ ನಮಗೆ ಬರೋದು ಅಂತಂದ್ರೆ ಎಚ್ಚರ, ಕನಸು, ನಿದ್ರೆ, ಇದ್ರ ಬಗ್ಗೆ ನಮ್ಗೆ ಉದಾಹರಣೆ ಇದು. ಇದ್ರ ಬಗ್ಗೆ ಶ್ರೀನಿವಾಸ ಮೂರ್ತಿ ಅವರು ಈ ಸಲ ನಮ್ಗೆ ವಿವರಿಸ್ತೀರಾ? ಈ ಉದಾಹರಣೆಯಿಂದ ಹೇಗೆ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅನ್ನೋದನ್ನ ಎಚ್ಚರ ಕನಸು ಉದಾಹರಣೆ ಮುಖಾಂತರ ಹೇಗೆ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ತಾವು ನಮಗೆ ತಿಳಿಸ್ಕೊಡ್ಬೇಕು. ಹರಿ ಓಂ. ನಾವು ಸರಿಯಾಗಿ ಪರಿಪಾಠ ಮಾಡಿಲ್ಲ, ಆದರೆ ಗೊತ್ತಿರೋ ಹಂಗೆ ಹೇಳ್ತೀವಿ ಮೇಡಮ್. ಈಗ ಎಚ್ಚರ, ಕನಸು ಮತ್ತು ಗಾಢ ನಿದ್ರೆ, ಈಗ ಇದೊಂದು 3 ಅವಸ್ಥೆಗಳು ಅಂತ ಹೇಳ್ತಾರೆ. ಸೊ ಒಂದು ಅವಸ್ಥೆ ಎಚ್ಚರದ, ಇದು ಏನು ಜಾಗೃತ ಅವಸ್ಥೆ. ಜಾಗೃತ ಅವಸ್ಥೆನಲ್ಲಿ ನೀವು ಏನು ಕಾಣ್ತೀರ, ಇದು ಏನು ಅದು ನೀವು ಏನು ನಿಜ ಏನಾಯ್ತು. ಸೊ ಜಾಗೃತ ಪ್ರಪಂಚದಲ್ಲಿ ಅದು ನೀವು ಇರೋದೆಲ್ಲ ಅದು ಶಾಶ್ವತ ಅನ್ನೋ ಥರದಲ್ಲಿ ನೀವು ಅದನ್ನ ವಿಶ್ವಾಸಕ್ಕೆ ತಗೊಂಡಿರ್ತೀರ. ಆದರೆ ಅದು ನಿಮಗೆ ಅದು ಮಿಥ್ಯ ಅನ್ನೋದು ಆಮೇಲೆ ಈ ಒಂದು ಯಾರು ಆಧ್ಯಾತ್ಮಿಕ ಇದರಲ್ಲಿ ಬಂದು ಅದರಲ್ಲಿ ನಿಲ್ತಾರೋ ಅವರಿಗೆ ಅದು ಮಿಥ್ಯ, ಇದು ಕನಸಿನ ಥರನೇ. ಒಂದು ಸ್ವಲ್ಪ ಅದು ಒಂದು ಕ್ಷಣ ಇರ್ಬೋದು, ಇದೊಂದು ಸ್ವಲ್ಪ ವರ್ಷಗಳು ನಮಗೆ ಇರಬಹುದು ಅನ್ನೋ ಥರದಲ್ಲಿ ಮಾಡಿ ತಿರ್ಗಾ ಗಾಢ ನಿದ್ರೆಗೆ ಹೋಗ್ತೀವಿ. ಗಾಢ ನಿದ್ರೆನಲ್ಲಿ ಯಾವುದೂ ಇಲ್ಲ, ಎಚ್ಚರದ ಮತ್ತು ಕನಸಿನ ಯಾವ ವಿಷಯಗಳು ಇಲ್ಲ. ಯಾವುದೂ ವಿಷಯ ಇಲ್ದಿರ ಒಂದು ನೀವು ಒಂದು ನಿಮ್ಮ ಓನ್ಲಿ ಎ ಸಿಂಗಲ್ ಥಾಟ್ ಈಸ್ ದಟ್ ಐ ಆಮ್ ಅನ್ನೋದು ಒಂದು ಥಾಟ್ ಇರುತ್ತೆ. ಅದು ಚೈತನ್ಯದ ಥಾಟ್ ಅಂದರೆ ಅದು ನಮಗೆ ಏನು ತುಂಬ ಸೂಕ್ಷ್ಮ ರೂಪದಲ್ಲಿ. ಯಾಕೆಂದರೆ ಯಾವುದೂ ಇಲ್ಲ ಅಂದರೆ ನಮ್ಗೆ ಅಲ್ಲಿ ತಿರ್ಗಾ ಎದ್ಮೇಲೆ ನಾನು ಆನಂದವಾಗಿ ನಿದ್ದೆ ಮಾಡಿದೆ ಅಂತ ಹೇಳಕ್ಕೆ ಬರಲ್ಲ. ಸೊ ದಟ್ ಇಟ್ ಶುಡ್ ಬಿ ಕನ್ಸಿಡರ್ ಚೈತನ್ಯ ಅಥವಾ ಒಂದು ಸಿಂಗಲ್ ಥಾಟ್ ಅಂತಲೂ ಕನ್ಸಿಡರ್ ಮಾಡಿದಾಗ ಸೊ ನಾವು ಎಚ್ಚರದ ಆದಮೇಲೆ ನನಗೆ ಒಳ್ಳೆಯ ನಿದ್ದೆ ಬಂತು ಅಂತ ಬರುತ್ತೆ. ಸೊ ಈಗ ಈ ಒಟ್ಟು ಈ 3 ಅವಸ್ಥೆಗಳಿಗೂ ಅಲ್ಲೂ ಕಾಣ್ತಾ ಇರೋದು ಆ ಒಂದು ಯಾವುದು ನಾವು ಅದಕ್ಕೆ ಎಚ್ಚರ ಅಂತ ಹೇಳೋದು. ಆದರೆ ಬೆಳಗ್ಗೆ ಎದ್ದೇಳ್ತೀವಲ್ಲ ಅದಕ್ಕೆ ಎಚ್ಚರ ಅಂತ ಹೇಳೋದು ಆಕ್ಚುಲಿ ತಪ್ಪು. ಅದು ಜಾಗೃತ ಅಂತಾನೆ ಹೇಳಬೇಕು. ಜಾಗೃತ ಏನು ಕನಸು ಮತ್ತು ಗಾಢ ನಿದ್ರೆ ಅಂತ. ಸೊ ಈ 3ದರಲ್ಲೂ
ಯಾರೋ ಒಬ್ಬ ವೀಕ್ಷಣೆ ಮಾಡ್ತಾನೆ ಇರ್ತಾನೆ. ಆ ಒಂದು ವೀಕ್ಷಣೆ ಮಾಡ್ತಾ ಇರುವವನು ಯಾರು ಅನ್ನೋದು ಮೂಲವಾಗಿ ಆಧ್ಯಾತ್ಮಿಕದಲ್ಲಿ ಕಂಡುಕೊಂಡು ಹೊಳುವಂಥ ಒಂದು ಮುಖ್ಯ ವಿಚಾರ. ಅದನ್ನ ನೀವು ಏನು ಎಚ್ಚರ, ಕನಸು, ಗಾಢ ನಿದ್ರೆ ಮೂರರಲ್ಲೂ ಕಾಣಿಸ್ತಾ ಇರೋದು ಆ ಒಂದು ಚೈತನ್ಯ ಸ್ವರೂಪಿ ಅಂತ ನೀವು ಈ ಒಂದು ಇದರಲ್ಲಿ ತಿಳ್ಕೋಬೇಕು. ಬಟ್ ಈಗ ನಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಬೆಳಗ್ಗೆನೇ ಯಾವುದೋ ಒಂದು ಕ್ಲಾಸಲ್ಲಿ ಇದ್ವಿ, ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಅವರು ಸುಮಾರು ಜನ ಯಾರೋ ಕೇಳ್ತಾ ಇದ್ರು, ಸರ್ ನಮಗೆ ಎಚ್ಚರದಲ್ಲಿ ಓಕೆ ನಾವೆಲ್ಲ ನೋಡ್ತಾ ಇರ್ತೀವಿ, ಇದು ಮಾಡ್ತಿರ್ತೀವಿ, ಆದರೆ ಕನಸಿನಲ್ಲೂ ಎಚ್ಚರದಲ್ಲಿ ಇರುವಂತಹವರೇ ಬರ್ತಿರ್ತಾರಲ್ಲ ಸರ್, ಇದು ಸಮಸ್ಯೆ. ಅದು ಏನಾದರೂ ಮೆಮರಿನ ಇರಬಹುದಾ, ಮೆಮರಿನೇ ರಿಪೀಟ್ ಆಗುತ್ತಾ, ಹಾಗೆ ಹೀಗೆ ಅಂತ ಕೇಳ್ತಾ ಇದ್ರು. ಸೊ ಆ ಒಂದು ಇದರಲ್ಲಿ ಆ ಮೂರರಲ್ಲೂ ಒಬ್ಬನೇ ಇರೋದ್ರಿಂದ ಅವನು ಯಾವ ರೀತಿ ಬೇಕಾದ್ರೂ ಕಾಣಿಸ್ಬೋದು, ಆಯ್ತಾ. ಅದು ನನಗೆ ಆ ರೀತಿ ನನಗೇ ಪರ್ಸ್ನಲಿ ಒಂದು ಎಕ್ಸಾಂಪಲ್ ತಗೊಳ್ಳೋ ಹಾಗಿದ್ರೆ, ನಾನು ಎಚ್ಚರದಲ್ಲಿ ಎಲ್ಲ ನೋಡ್ತಾ ಇರ್ತೀನಿ, ಆದರೆ ಕನಸಲ್ಲಿ ಹೋಗ್ತೀನಿ. ಕನಸಿನಲ್ಲಿ ಕೂತಾಗ ನಾನು ಏನೋ ಬೇರೆ ಸುಂದರವಾದ ಏನೋ ಒಂದು ಸುಂದರವಾದಂಥ ಒಂದು ಇದನ್ನ ನೋಡೋಣ, ಗೊತ್ತಾಯ್ತಾ, ನಾನು ಹೇಮಾಲಿನಿ ಜೊತೆಗೆ ಡ್ಯಾನ್ಸ್ ಮಾಡೋಣ ಅಂದ್ಕೊಂಡ್ರೆ ನನಗೆ ಅಲ್ಲಿ ಏನಾಗುತ್ತೆ, ಕನಸಿನಲ್ಲೂ ನನ್ನ ಹೆಂಡತಿ ಬರ್ತಾಳೆ, ಅವರು ಭಗವದ್ಗೀತೆ ಇಟ್ಕೊಂಡಿರ್ತಾರೆ, ಪಾಠ ಹೇಳ್ತಾ ಇರ್ತಾರೆ. ನಾನು ಸಾಕಪ್ಪ ಬೆಳಗ್ಗೆ ಕೇಳಿದ್ದು, ಕನಸಿನಲ್ಲಾದರೂ ಬೇರೆ ಬರಬಾರ್ದ ಅಂತ ಒಂದು ಚಿಂತನೆಯಲ್ಲಿದ್ದು ಏನು ಮಾಡೋದು ಅಂತ ಹೇಳಿಬಿಟ್ಟು ಕೇಳಬೇಕು ಅಂತ ಕೇಳಕ್ಕೆ ಹೋಗ್ತೀನಿ, ಅವಾಗ ಎಚ್ಚರಿಕೆ ಆಗ್ಬಿಡುತ್ತೆ. ಆಮೇಲೆ ಎಚ್ಚರದಲ್ಲಿ ಬಂದ ಮೇಲೆ ಏನಮ್ಮ ನನಗೆ ಬೆಳಗ್ಗೆ ಇದರಲ್ಲಿ ರಾತ್ರಿ ಇದರ ಕನಸಲ್ಲೂ ಗೋಳ ಕೇಳ್ತಾರೆ. ಯಾಕಮ್ಮ ಅಂದರೆ ಅವರು ಆಯ್ತಾ, ಅವರೊಂದು ಹಾಡು ಹೇಳ್ತಾಳೆ, ಎಲ್ಲೆಲ್ಲೂ ನಾನೇ, ಕನಸಲ್ಲೂ ನಾನೇ, ಮನಸ್ಸಲ್ಲೂ ನಾನೇ, ನನಸಲ್ಲೂ ನಾನೇ ಅಂತ. ನಾನು ಪ್ರಾಬ್ಲಮ್ ಇರೋದು, ಅಯ್ಯೋ ನೀನು ಹೇಗಾದರೂ ಇಲ್ಲಮ್ಮ, ನೀನು ಯಾಕೆ ನನಗೆ ಬರ್ತಿದ್ಯಾ ಅನ್ನೋದು ಪ್ರಾಬ್ಲಮ್ಮು. ಅವ್ರು ಇದ್ಕೊಳ್ಳಿ, ಅವರು ಕನಸು ಮನಸ್ಸು ನನಸು ಅಂತ. ಸೊ ಈ ಒಂದು ಚಿಂತನೆಗೆ ಯೋಚನೆ ಮಾಡಿ 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 ಕೊನೆಗೆ ಇದೆಲ್ಲ ಕಾಣಿಸೋದೇ ಅದು ಚಿತ್ತದಲ್ಲಿ ಇರೋದಾದ್ರೂ ಇರಬಹುದು, ಚಿತ್ತದಲ್ಲಿ ಇಲ್ಲದೆ ಇರೋದಾದ್ರೂ ಇರಬಹುದು, ಆದರೆ ಅದು ಆ ಅವಸ್ಥೆಗೆ ಮಾತ್ರ ಮೀಸಲು. ನಾವು ಅವ್ರು ಏನು ನೀನು ಸುಮ್ಮನೆ ತಂದು ಗೋಳೈಕೊಳ್ತಾ ಇದ್ದೀಯ ಅಂತ ಕೇಳಬೇಕು ಅನ್ನೋ ಎಚ್ಚರಿಕೆ ಆಗ್ಬಿಡುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ ಬಂದಿರೋದು, ನೀವು ಎಚ್ಚರದ ಅವಸ್ಥೆಯನ್ನು ಕನಸಿಗೆ ಹೋಲಿಸಿಕೊಳ್ಳಬೇಡಿ, ಕನಸಿನ ಅವಸ್ಥೆಯನ್ನು ಎಚ್ಚರಕ್ಕೆ ಹೋಲಿಸ್ಕೋಬೇಡಿ. ಮೂರು ಬೇರೆ ಬೇರೆ ಅವಸ್ಥೆಗಳು, ಆ ಅವಸ್ಥೆಗಳಿಗೂ ಮೂರು ಇರೋದು ಆ ಚೈತನ್ಯ ಸ್ವರೂಪಿ ಅಂತ ತಿಳ್ಕೊಳ್ಳೋದು. ಬಟ್ ಸುಮಾರು ಸಾಧಕರಿಗೆ ನಮಗೆ ನಮ್ಮ ಇದನ್ನ ಕ್ವಶನ್ನು ಏನು ನಮ್ಮ ಆಶಾ ಅವರು ಇನ್ನೊಂದ್ರು ಕೇಳ್ತಾ ಇದ್ರು. ಅದಕ್ಕೆ ಏನಪ್ಪ ಹೋಗಿ ಅಂದರೆ ಬಂದೆ ಗವಾಕ್ಷಿಲಿ ಅನ್ನೋದ್ರ ನಮ್ಮ ಯಜಮಾನ್ರೇ ಬರ್ತಾರೆ. ಸೊ ಆ ಥರದಲ್ಲಿ ಒಂದು ಸುಮ್ಮನೆ ಒಂದು ಹೇಳಿದೆ. ಅಂದರೆ ಈಗ ನಾವಿಲ್ಲಿ ಮುಖ್ಯವಾಗಿ ಕಾಣಬೇಕಾದ್ದೇನು ಅಂದರೆ, ಈ ಅವಸ್ಥೆಗಳನ್ನ ಸುಮಾರು ಜನ ಈ ಸಾಧಕರಿಗೆ ಈ ಎರಡನ್ನ ಕಂಪೇರ್ ಮಾಡಿ 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 ಹೇಳ್ತಾರೆ. ಆ್ಯಕ್ಚುಲಿ ಇನ್ ರಿಯಾಲಿಟಿ ನಿಮ್ಮ ಶಂಕರ ತತ್ವದ ಪ್ರಕಾರ ಅದನ್ನ ಎಚ್ಚರ ಮತ್ತು ಕನಸನ್ನ ಒಂದು ಪ್ಯಾಕೇಜ್ ಅಂತ ಮಾಡಿದ್ದಾರೆ, ಅಲ್ಲಿ ಮೂರು ಅವಸ್ಥೆ ಅಂತ ಮಾಡೇ ಇಲ್ಲ. ಅಂಡ್ ಗಾಢ ನಿದ್ರೆನ ಒಂದು ಅವಸ್ಥೆ ಮಾಡಿದ್ದಾರೆ. ಸೊ ಬಿಕಾಸ್ ಅಲ್ಲಿ ಏನು ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆ, ಇದೆಲ್ಲವೂ ಸುಮ್ಮನೆ ನಿನ್ನ ಮನಸ್ಸಿನ ಇದರಿಂದ, ನಿನ್ನ ಇಂದ್ರಿಯಗಳಿಂದ ಎಚ್ಚರ ಕಾಣಿಸುತ್ತೆ. ಇಂದ್ರಿಯಗಳು ಇಲ್ಲದೇ ಇದ್ರೂ ನಿನ್ನ ಸೂಕ್ಷ್ಮ ಶರೀರವಾದಂತಹ ಸೂಕ್ಷ್ಮ ಇದು ಮನಸ್ಸು ಬುದ್ಧಿಯಿಂದ ಕಾಣಿಸುತ್ತೆ. ಆದರೆ ಮೂರು ಅವಸ್ಥೆ ಈ ಏನು ದೇಹ ಮನ ಬುದ್ಧಿ ಇವುಗಳೆಲ್ಲವನ್ನು ಮೀರಿದಂಥ ಚೈತನ್ಯ ಸ್ವರೂಪಿ ನೀನು. ಆ ಒಂದು ಚೈತನ್ಯ ಸ್ವರೂಪಿ ಇರೋದ್ರಿಂದಾನೇ ನೀನು ಗಾಢವಾಗಿ ನಿದ್ರೆಯಲ್ಲಿ ಇದ್ದು ಎದ್ದೇಳ್ತೀಯ. ನಿನಗೆ ಆ ಚೈತನ್ಯ ಒಂದು ಕ್ಷಣ ಇಲ್ಲ ಅಂದರೆ ಅಲ್ಲೇ ಆಯಿತು, ಗೊತ್ತಾ, 4 ಜನ ಬರಬೇಕು ಕರೋಣೋಕ್ಕೆ, ಆ ಥರ ಆಗ್ಬಿಡುತ್ತೆ. ಅಂದರೆ ನೀನು ಅಲ್ಲಿ ನೋಡ್ಕೋಬೇಕೇನು ಅಂದರೆ, ಎಲ್ಲ ಅವಸ್ಥೆಗಳಿರುವಂಥ ಚೈತನ್ಯ ಸ್ವರೂಪಿ ಅದು ಬೇರೆ ಅಲ್ಲ, ನಾನೇ, ನನ್ನ ಚೈತನ್ಯವೇ ಇದೆಲ್ಲರಲ್ಲೂ ನನ್ನ ಒಂದು ಇದರಿಂದ ಬೆಳಗುತ್ತಿದೆ, ನನ್ನ ಹೊರತು ಯಾವುದಿಲ್ಲ. ಅಂದರೆ ನಾನು ಮತ್ತು ಪ್ರಪಂಚ ಅಂತ ಎರಡಿಲ್ಲ,
ಪ್ರಪಂಚ ಅನ್ನೋದು ನನ್ನೊಳಗಿದೆ, ಪ್ರಪಂಚದಲ್ಲಿ ನಾನಿಲ್ಲ ಅನ್ನೋದು ತಿಳ್ಕೊಂಡು ನಿನ್ನ ಇದರಲ್ಲಿ ನಿಂತ್ಕೋಬೇಕು. ಅದಕ್ಕೆ ಇನ್ನೊಂದೇನು ತುರ್ಯ ಸ್ಥಿತಿ ಅಂತ ಹೇಳ್ತಾರೆ. ಅದು ತುರ್ಯ ಅಂತ ಏನು ಹೆಸರುಗಳಿದ್ರು ಅದು ಅನುಭವ ಮಾಡಿಸಿದಾಗಲೇ ಅದು ತಿಳಿಯೋದು ಅಂತ ನನಗೆ ಇವತ್ತು ತಿಳ್ಕೊಂಡಿರೋದು ಹಂಚ್ಕೊಂಡಿದ್ದೀನಿ. ಏನಾದ್ರು ಇತ್ತು ಅಂದ್ರೆ ಸರ್ ಮಾಡಿಕೊಳ್ಳಿ. ಹರಿ ಮೂರ್ತಿಗಳವರು ಎಲ್ಲಾ ತಮ್ಮ ಅನಿಸಿಕೆಗಳನ್ನ ಎಲ್ಲದನ್ನ ಮುಂದಿಟ್ರು. ನಾವ್ ಕೇಳಿದ್ ಬರೀ ಕನಸು ಮಾತ್ರ ಕೇಳಿದ್ವಿ. ಅವ್ರು ಮಿಕ್ಕಿದ್ ಎಲ್ಲಾ ಹೇಳಿದ್ರು. ಅದ್ರ ಜೊತೆಗೆ ಕನಸಿನಲ್ಲಿ ಅವರ ಕಾಣ್ತಾ ಇದ್ದಿದ್ದು, ಎಚ್ಚರದಲ್ಲಿ ನೋಡಿದ್ದು ಎಲ್ಲದನ್ನು ತಿಳಿಸ್ಬಿಟ್ಯಾರ. ಇವಾಗ ನಮ್ ಇವರು ಕಲ್ಯಾಣಿ ಮೇಡಮ್ ಅವರು ಅದನ್ನೇ ಮತ್ತೆ ಇನ್ನೊಂದ್ಸಲಿ ಹೇಳ್ತಾರೆ. ಕನಸು ಜಗತ್ತಲ್ಲಿ ಮಿಥ್ಯತ್ವನ ತಿಳಿಯೋದಕ್ಕೆ ಕನಸಿನ ಉದಾಹರಣೆ ತಗೊಂಡು ಇದ್ ಮಾಡ್ತಾರೆ. ಅದನ್ನ ಒಂದ್ ಸ್ವಲ್ಪ ತಾವು ಒಂದ್ಸಲಿ ಹೇಳಿ ಮೇಡಮ್. ಸೇಮ್ ಅದೇನ. ಇದ್ರ ಒಂದ್ ಸ್ವಲ್ಪ ಮೂರ್ತಿಗಳು ಎಲ್ಲಾ ಹೇಳಿದ್ರು. ಅವ್ರು ಎಚ್ಚರ ತುರ್ಯ ಎಲ್ಲಾ ಹೇಳ್ಬಿಟ್ರು. ತಾವ್ ಬರೀ ಕನ್ಸು ಮಾತ್ರ ಹೇಳಿ ಸಾಕು ನಮ್ಗೆ. ಅವ್ರ ಕನ್ಸು ಹೇಳೋದ್ರಲ್ಲಿ ಇನ್ನೊಂದ್ 2-3 ಉದಾಹರಣೆ ಬೇರೆ ತರ ಹೇಳಿದಾರೆ ಅಷ್ಟೇ. ಸೇಮ್, ಅದ್ರೊಳಗೆ ಏನು ವ್ಯತ್ಯಾಸ ಇಲ್ಲ. ಅದನ್ನೇ ಇನ್ನೊಂದ್ಸಲಿ ಕನ್ಫರ್ಮ್ ಮಾಡ್ಕೋತೀವಿ ಅಷ್ಟೇ ನಾವು. ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತಾನು ಹೇಳ್ತಾರೆ. ಮಿಥ್ಯ ಅಂದ್ರೆ ಜಗತ್ತು ಇದ್ದಾಗೆ ಕಾಣುತ್ತೆ, ಆದ್ರೆ ಇಲ್ಲ ಅಂತಾನು ಹೇಳ್ತಾರೆ. ಈ ಜಗತ್ತಿನ ಮಿಥ್ಯತ್ವವನ್ನು ತಿಳ್ಕೊಬೇಕಾದ್ರೆ ನಾವು ಕನಸಿನ ಬಗ್ಗೆ ವಿಚಾರ ಮಾಡ್ಕೋಬೇಕು. ಕನಸಿನ ಬಗ್ಗೆ ವಿಚಾರ ಮಾಡಿದ್ರೆ ನಮ್ಗೆ ಎಚ್ಚರ ಬಗ್ಗೆ ಗೊತ್ತಾಗುತ್ತೆ. ಕನಸಿನಲ್ಲಿ ಬಂದಿರೋದು ಎಚ್ಚರದಲ್ಲಿ ಇಲ್ಲ, ಅದೆಲ್ಲ ಸುಳ್ಳು. ನಮ್ಗೆ ಅನುಭವಿಸಿರುವಾಗ ಅದೇ ಸತ್ಯ ಅಂತಾನು ಅನ್ಸುತ್ತೆ ಕನ್ಸಲ್ಲಿ. ಎಚ್ಚರ ಆದ್ಮೇಲೆ ಮಿಥ್ಯ ಆಗಿ ಕಾಣುತ್ತೆ. ಕನಸಿನಲ್ಲಿ ಬಂದಿರೋ ದುಡ್ಡು ಎಚ್ಚರದಲ್ಲಿ ಉಪಯೋಗ ಆಗಲ್ಲ, ಅದು ಮಿಥ್ಯ. ಮಿಥ್ಯ ಅಂದ್ರೆ ಇದ್ದಾಗೆ ಕಾಣುತ್ತೆ, ಆದ್ರೂ ಇರಲ್ಲ, ಅನುಭವಕ್ಕೆ ಬರುತ್ತೆ, ಆದ್ರೂ ಅದು ನಿಜ ಅಲ್ಲ. ಪ್ರಪಂಚದಲ್ಲಿ ಕಾಣ್ತಾ ಇರೋದು ಅನುಭವಕ್ಕೆ ಬರುತ್ತೆ, ಅದಕ್ಕೆ ಸತ್ಯ ಅಂತ ನಾವು ತಿಳ್ಕೊಂತೀವಿ. ಅನುಭವಕ್ಕೆ ಬರೋದು ನಿತ್ಯ, ನಮ್ಗೆ ಅನುಭವಕ್ಕೆ ಬರ್ದೇ ಇರೋದು ಸತ್ಯ, ಅದುವೇ ಆತ್ಮ. ಅನುಭವಗಳು ಎಲ್ಲಾನು ಕ್ಷಣಿಕ, ಕನಸಿನ ಅನುಭವ ಕ್ಷಣಿಕ. ಕಾಣೋದು ಮರೆ ಆಗುತ್ತೆ, ಅದು ಮಿಥ್ಯ. ಅನುಭವಕ್ಕೆ ಸಿಕ್ಕೋದು ಶಾಶ್ವತನೇ ಅಲ್ಲ. ಮಿಥ್ಯ ಅಂತ ವಸ್ತು ಇಲ್ಲ. ಆಕಾಶದಲ್ಲಿ ಈಗ ನಮ್ಗೆ ಗಂಧರ್ವ ನಗರಿ ಅಂತ ಕಾಣುವ ರೀತಿ ನಮ್ಗೆ ಕನಸಿನಲ್ಲಿ ಕಾಣುತ್ತೆ, ಆದ್ರೆ ಕನಸಿನ ಕನಸು ನಮ್ಗೆ ಎಚ್ಚರ ಆದಾಗ ಇದು ಯಾವುದು ಸತ್ಯ ಅಂತ ಗೊತ್ತಾಗುತ್ತೆ. ಎಚ್ಚರ ಕನಸಿನಿಂದ ನಾವು ಎಚ್ಚರ ಆಗ್ಬೇಕು, ಆವಾಗ ನಮ್ಗೆ ಯಾವುದು ಸತ್ಯ ಅಂತ ಗೊತ್ತಾಗುತ್ತೆ. ಕನಸಲ್ಲಿ ನಾವು ಕಾಣೋದು ಅನುಭವಕ್ಕೆ ಬರೋದು ನಿಜ ಅಲ್ಲ. ಆ ರೀತಿ ಎಚ್ಚರದಲ್ಲಿ ನಮ್ಗೆ ಕಾಣೋದು ಅನುಭವಕ್ಕೆ ಬರೋದು ಆಗತ್ತೆ, ಆದ್ರೆ ಅದು ನಿಜವಾಗ್ಲೂ ಇಲ್ಲ. ಗುರುತು ಉದಾಹರಣೆ ಕೊಟ್ಟಿದ್ದಾರೆ. ಹಗ್ಗದಲ್ಲಿ ಹಾವು ನಿಜ ಅಲ್ಲ, ಇಲ್ಲಿ ಹಾವಿನ ಅನುಭವ ಸತ್ಯ, ಹಾವು ಅಲ್ಲಿ ಇರೋದು ಸುಳ್ಳು. ಅದೇ ರೀತಿ ಪ್ರಪಂಚದ ಅನುಭವ ಇದೆ, ಪ್ರಪಂಚ ಇಲ್ಲ. ಯಾಕಂದ್ರೆ ನಾವು ಪ್ರಪಂಚವನ್ನ ಅನುಭವಿಸ್ತಾ ಇರೋದ್ರಿಂದ ಅಲ್ಲಿ ಪ್ರಪಂಚ ಇಲ್ಲ, ಅನುಭವಕ್ಕೆ ಬರೋದು ಅಶಾಶ್ವತ. ಪ್ರಪಂಚದಲ್ಲಿರೋ ಈ ದುಡ್ಡು, ಈ ಆಹಾರ, ಇದೆಲ್ಲಾನು ಅಧಿಕಾರ ಅನ್ನೋದು ಇದೆಲ್ಲಾನು ಶಾಶ್ವತ ಅಲ್ಲ. ನಮ್ಮ ದೇಹ, ಮನಸ್ಸು, ಬುದ್ಧಿ ಬದಲಾಗುತ್ತೆ, ಯಾವುದೂ ದೃಢವಾಗಿ ಇರೋದಿಲ್ಲ. ಬದಲಾವಣೆ ಅನ್ನೋದು ಪ್ರಪಂಚದ ನಿಯಮ. ಅದ್ ಬೇಡ ಮೇಡಮ್, ನೆಕ್ಸ್ಟ್ ಹೋಗೋಣ ಅದನ್ನ ಮುಂದಕ್ಕೆ. ನಮ್ಗೆ ಇವಾಗ ಕನಸಿನ ಉದಾಹರಣೆ ನಾವು ಮುಖ್ಯವಾಗಿ ತಗೊಳ್ತಾ ಇದ್ದೀವಿ. ಯಾಕೆಂತಂದ್ರೆ ನಮ್ಗೆ ಎಷ್ಟೊಂದ್ಸಲಿ ಕನಸಿನಲ್ಲೆಲ್ಲ ಇನ್ನೂ ಗೊತ್ತಾಗಿದೆಯಲ್ಲ, ಎಲ್ಲ ಚೆನ್ನಾಗಿ ಎಲ್ಲ ಅಂತ ನಮ್ಮಲ್ಲಿ ಹೇಗೆ ನಾವು ಇವಾಗ ಎಚ್ಚರದಲ್ಲಿ ಕಾಣಿಸ್ತಾ ಇದೀವೋ ಅದಕ್ಕಿನ್ನ ಸ್ಪಷ್ಟವಾಗಿ ನಾವು ಕನಸಿನಲ್ಲಿ ನೋಡ್ತೀವಿ ಎಲ್ಲದನ್ನು. ಸೊ ನಮಗೆ ಅವಾಗ ಸತ್ಯನೇ ಅದು ಖಂಡಿತ. ಅವಾಗೇನು ಅದು ಸುಳ್ಳಲ್ಲ, ನಾನು ಸುಳ್ಳು ನೋಡ್ತಾ ಇದ್ದೀನಿ ಅಂತ ಏನಾದ್ರು ನೋಡ್ತೀವ? ಖಂಡಿತ ಇಲ್ಲ. ಅದು ಆ ಕ್ಷಣಕ್ಕೆ ಅಷ್ಟು ಸತ್ಯ ಅಂತ ತಲೆ ಮೇಲೆ ಹೊಡೆದಂಗೆ ಇರತ್ತೆ ಅದು. ಆದ್ರೆ ನಾವು ಅದನ್ನ ಯಾವಾಗ ಹೇಳ್ತೀವಿ ಮಿಥ್ಯ ಅಂತ? ಎಚ್ಚರದಲ್ಲಿ ಹೇಳ್ತೀವಿ ನಾವು. ಅವಾಗ ನಾವು ಮಿಥ್ಯ ಅಂತ ಹೇಳಲ್ಲ. ಅವಾಗ ಎಚ್ಚರದಲ್ಲಿ ಬಂದಾಗ ನಾನು ಕಂಡಿದ್ದು ಕನಸು ಅದು ಮಿಥ್ಯ ಅಂತ ಹೇಳ್ತೀವಿ.
ಅದೇನೆ ಎಚ್ಚರದಲ್ಲಿ ಕಂಡಿರೋನ್ಗೆ ಇವನಿಗೆ ಏನಾರ ಕನಸ್ನವ್ನಿಗೆ ಏನಾರು ಗೊತ್ತಿದ್ಯಾ? ನಾನು ಎಚ್ಚರದಲ್ಲೆಲ್ಲ ಏನೇನ್ ಕಣ್ಣಪ್ಪ, ನನ್ ಕನಸಿನಲ್ಲಿ ಅದೇ ನಾನು ಕಾಣ್ತೀನಿ ಅಂತ ಇದೆಯಾ? ಹಾರ್ಡ್ಲಿ ಅದು ಒಂದು ಸಂಬಂಧಗಳು ಒಂದೆರಡು ಬೇಕಾದ್ರೆ ಜೋಡಿಸ್ಕೋಬಹುದು ಅಷ್ಟೇ. ಇವ್ರು ಹೇಳ್ತಾರಲ್ಲ ಮೂರ್ತಿ, ಕನಸಲ್ಲೂ ಉಮಾ ಬಂದ್ಲು, ಎಚ್ಚರದಲ್ಲೂ ಉಮಾ ಇದ್ಲು ಅಂತ. ಅದು ಅದು ಹೇಳ್ಬೋದು ಇದ್ಲು ಅಂತ. ಆದ್ರೆ ಎಚ್ಚರದಲ್ಲಿ ಕಂಡಿದ್ದ ಉಮಾ ದೇಶ ಕಾಲಗಳೇ ಬೇರೆ ಆಗಿತ್ತು, ಕನಸಿನಲ್ಲಿ ಕಂಡ ಉಮಾ ದೇಶ ಕಾಲಗಳೇ ಬೇರೆ ಆಗಿದೆ. ಸೊ ಹಾಗಾಗಿ ಎರಡು ಬೇರೆ ಬೇರೆ ಅಂತಾನೆ ನಾವು ಹೇಳ್ತೀವಿ ಅಷ್ಟೇ ಹೊರ್ತಿವೆ. ಎಚ್ಚರದಲ್ಲಿ ಕಂಡ ಉಮಾನೆ ಕನಸಿನಲ್ಲಿ ಕಂಡ ಉಮಾ ಅಂತ ನಾನು ಹೇಳಕ್ ಬರದೇ ಇಲ್ಲ ಅನ್ನೋಂತ ಸ್ಪಷ್ಟವಾಗಿ ನಮ್ಗೆ ಇದನ್ನ ತಿಳಿಸ್ತಾರೆ. ಯಾಕೆ ನಾನು ನನಗೆ ಎಚ್ಚರದಲ್ಲಿ ಇರೋ ಉಮಾ ಕನಸಿನಲ್ಲಿ ನನಗೆ ಆ ಉಮಾ ಆಗಿ ನನ್ಗೆ ಅಲ್ಲಿಲ್ಲ. ಅವಳೇ ಪ್ರಪಂಚ ಬೇರೆ ಆಗಿ ಉಮಾಗೆ ಬರ್ತಾಳೆ ಅವಳು. ಅದೇನೆ ಕನಸಿನಲ್ಲಿ ಕಂಡ ಉಮಾ ಬೇರೆನೆ ಆಗಿರ್ತಾಳೆ, ಎಚ್ಚರದ ಉಮಾನೆ ಬೇರೆ ಆಗಿರ್ತಾಳೆ. ಯಾಕಂದ್ರೆ ಆ ಕಾಲ ದೇಶ ವಸ್ತು ಎಲ್ಲ ಬೇರೆ ಆಗಿರುತ್ತೆ. ಇಲ್ಲಿ ಕನಸಿನಲ್ಲಿ ಬಂದಂಥದ್ದು ಬೇರೆ ಬೇರೆ, ಎರಡು ಪ್ರತ್ಯೇಕವಾಗಿರೋದ್ರಿಂದ ನಾವು ಎರಡನ್ನೂ ಮಿಥ್ಯ ಅನ್ನೋದು ಅಂತೂ ನಾವು ಹೇಳ್ತೀವಿ. ಸೊ ಇದು ನಮ್ಗೆ ಸ್ಪಷ್ಟ ಕ್ಲಾರಿಫೈ ಮಾಡ್ಕೊಂಡ್ಬಿಟ್ರೆ ನಾವು ಮುಂದಕ್ಕೆ ಹೋಗಕ್ ಸಾಧ್ಯ. ಎರಡು ಪ್ರತ್ಯೇಕವಾಗಿರೋದು ಯಾವುದು, ಆ ಎರಡೂನು ನಾವು ತೆಗೆದು ಹಾಕ್ಬಿಡ್ತೀವಿ. ಯಾಕೆಂದ್ರೆ ಎರಡು ಮಿಥ್ಯ ಅನ್ನೋ ಒಂದಕ್ಕೆ ನಾವು ಸ್ಪಷ್ಟತೆಗೆ ನಾವು ಅದನ್ನ ಮಾಡಿ ತಗೊಳ್ತೀವಿ. ಇಲ್ಲಿ ನಮ್ಗೆ ಇನ್ನೊಂದು ನಂಗೆ ತುಂಬಾ ಚೆನ್ನಾಗಿ ಗಂಧರ್ವ ನಗರಿ ಅಂದ ತಕ್ಷಣ ನನ್ಗೆ ಜ್ಞಾಪಕ ಬಂದಿದ್ದು ಒಂದು ದಕ್ಷಿಣಾಮೂರ್ತಿ ಶ್ಲೋಕ ಜ್ಞಾಪಕ ಬಂತದ್ದು. ತುಂಬಾ ಚೆನ್ನಾಗಿದೆ, ನೀವು ಕೇಳಿರ್ಬೋದು ಅದು. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯ ಬಹಿರ್ಯೋದ್ಭುತಂ ಯಥಾ ನಿದ್ರಯ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇದಕ್ಕೆ ಅರ್ಥನೂ ಓದ್ಬಿಡ್ತಿದ್ದಿಲ್ಲ ಅದು. ಯಾವ ಪರಮಾತ್ಮನು ಕನ್ನಡಿಯಲ್ಲಿ ಕಾಣುವ ನಗರಕ್ಕೆ ಸಮಾನವಾದ ಈ ನಾಮರೂಪಾತ್ಮಕವಾದ ಜಗತ್ತನ್ನು ತನ್ನಲ್ಲಿಯೇ ಇರುವ ಮಾಯೆಯಿಂದಾಗಿ ಕನಸಿನ ಪ್ರಪಂಚದಂತೆ ತನಗಿಂತ ಹೊರಗೆ ಇರುವಂತೆ ನೋಡುತ್ತಾ ಜ್ಞಾನೋತ್ಪತ್ತಿಯ ಬಳಿಕ ಅದ್ವಿತೀಯನಾದ ತನ್ನ ಆತ್ಮನನ್ನೇ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೋ ಅಂತಹ ಶ್ರೀ ಗುರು ದಕ್ಷಿಣಾಮೂರ್ತಿಗೆ ನನ್ನ ಈ ನಮನಗಳು ಅಂತ ಹೇಳಿ ಇದ್ ಮಾಡ್ತಾರೆ. ಅಂದ್ರೆ ನನ್ನ ಮಾಯೆ ಒಳಗೇನೆ ನಾನು ಆ ಕನಸಿನ ಪ್ರಪಂಚ ಅಂತ ಹೇಗೆ ಹೊರಗಡೆ ಇರೋದ್ ನೋಡ್ತೀನಿ, ಒಳಗಡೆ ನೋಡ್ತಾ ಇದ್ದೀನಿ ಅಂತ ಹೇಳಿ, ಆಮೇಲೆ ನನ್ನಲ್ಲಿ ಜ್ಞಾನ ಬಂದಾಗ ಆ ಅದ್ವಿತೀಯವಾದ ತನ್ನ ಆತ್ಮನೇ ಸಾಕ್ಷಾತ್ಕಾರ ಮಾಡ್ಕೊಂತಾನೆ. ತನ್ನಿಂದನೇ ಎಲ್ಲವೂ ಈ ಪ್ರಪಂಚ ಎಲ್ಲವೂ ಕನಸು ಒಂದು ಜ್ಞಾನದಲ್ಲಿ ಬರ್ತಾನೆ. ನಾವು ಹಿಂದೆನೂ ತಿಳ್ಕೊಂಡ್ವಿ ಇದು ಏನು ಅಸ್ತಿತ್ವ ಅಂದ್ರೆ ಎಲ್ಲ ನಾಮರೂಪಾತ್ಮಕವಾದಂತ ಇದು. ನಾಮ ಮಾತ್ರ ಶಾಶ್ವತ, ರೂಪಗಳು ಬದಲಾವಣೆ ಆಗತ್ತೆ ಅನ್ನೋ ಒಂದಿದನ್ನು ನಾವು ತಿಳ್ಕೊಂಡ್ವಿ. ನಂಗೆ ಇದು ಆ ದಕ್ಷಿಣಾಮೂರ್ತಿ ಶ್ಲೋಕ ತುಂಬಾ ಇಷ್ಟ ಆಯ್ತು ಅಂತ ತಮ್ಮ ಮುಂದೆ ಇದನ್ನ ನಾನು ಕೇಳ್ದೆ. ನಾನು ಎಲ್ಲವೂ ತನ್ನ ಆತ್ಮನಲ್ಲಿ ಬಂದಂತಹ ಸೃಷ್ಟಿಯಾಗಿರುವಂಥದ್ದು ಅಂದ್ರೆ ಹೇಳಿ ನಾವು ಅದನ್ನ ಮುಗಿಸ್ತೀವಿ. ಈಗ ನಾವು ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಾವು ಇದ್ರೊಳಗೆ ಇನ್ನೂ ಒಂದು ಸಣ್ಣ ಕತೆ ಮುಖಾಂತರ ನನ್ಗೆ ಕೇಳ್ಬೇಕು ಅಂತ ಅನಿಸ್ತು. ಎಲ್ಲ ಒಂದ್ ಕಡೆ ಕೇಳಿದ್ದು ಈ ಮೇಡಮ್ ಚೆನ್ನಾಗ್ ಅರ್ಥ ಆಗ್ಬೋದು ಈ ಫಿಲಂ ಆಕ್ಟರ್ಗಳ ಬಗ್ಗೆ ನಾಟಕದಲ್ಲಿ ಮಾಡೋಂತ. ಇಲ್ಲಿ ಒಬ್ಬ ರಮೇಶ ಅಂತ ಇರ್ತಾನೆ. ಅವನು ಏನ್ ಮಾಡ್ತಾನೆ, ಎಲ್ಲಾ ಪಾತ್ರನೂ ಮಾಡ್ತಾ ಇರ್ತಾನೆ. ಸ್ತ್ರೀ ಪಾತ್ರ ಮಾಡ್ತಾನೆ, ಪುರುಷನ್ ಪಾತ್ರ ಮಾಡ್ತಾನೆ, ಎಲ್ಲಾ ಪಾತ್ರನೂ ಮಾಡ್ತಾ ಇರ್ತಾನೆ. ಟೈಮ್ಸ್ ಏನಾಗುತ್ತೆ, ದ್ರೌಪದಿ ಪಾತ್ರ ಸೈರಂದ್ರಿ ಮಾಡಿರ್ತಾನೆ, ಇನ್ನೊಂದ್ಸಲಿ ಕೀಚಕ ಪಾತ್ರನೂ ಮಾಡ್ತಾನೆ. ಸೊ ಅವನೇನಾಗತ್ತೆ, ದ್ರೌಪದಿ ಪಾತ್ರ ಮಾಡಿದಾಗ ತುಂಬಾ ಹೊಗಳಿಕೆ ಸಿಗತ್ತೆ. ಬೇರೆಯವರೆಲ್ಲ ಆ ಕೀಚಕ ಕಿರ್ಕೊಳಕ್ ಕೊಡ್ತಾ ಇದ್ದಿದ್ ನೋಡು ಅವನ್ಗೆ ಬೇರೆಯವರೆಲ್ಲ ಹೊಡಿತಾ ಇರ್ತಾರೆ, ಬೈತಾ ಇರ್ತಾರೆ. ಏನು ಹಂಗ್ ಕಷ್ಟ ಮಾಡ್ತಾ ಇದೀಯಾ, ಹೆಂಗ್ ಮಾಡ್ತೀಯ ಅಂತ ನಾವ್ ಎದುರುಗಡೆ ಇರೋ ನಮ್ ರಿಯಾಕ್ಷನ್ಸ್ ಇರತ್ತೆ ಅಲ್ವಾ ಎಲ್ಲದಕ್ಕೂ. ಇವೆಲ್ಲ ಮಾಡ್ತಾ ಇರ್ತಾರ. ಅದೇ ಕೀಚಕ ಮಾಡಿದಾಗ ಅವಾಗ ಬೈಯಕ್ ಶುರು ಮಾಡ್ತಾರೆ. ಅಲ್ಲಿ ಏನಾಗತ್ತೆ, ಆ ರಮೇಶನ್ ಹೆಂಡತಿ ಏನ್ ಮಾಡ್ತಾಳೆ,
ನೋಡ್ತಾ ನಗ್ತಾ ಕೂತಿರ್ತಾಳ ಅವಳು ಇದಕ್ಕೆ ಯಾವ ರಿಯಾಕ್ಷನ್ ಮಾಡಲ್ಲ ಅವಳು. ಗಂಡ ಕೀಚಕ ಮಾಡಿದ್ರು ಆರಾಮ್ಸೆ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ದ್ರೌಪದಿ ಸೈರೇಂದ್ರಿ ಮಾಡಿದ್ರು ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ಇಲ್ಲಿ ಪಕ್ಕದವ್ರು ಇರ್ತಾರಲ್ಲ ಅವರೆಲ್ಲ ಕೇಳ್ತಾರೆ, ಯಾಕೆ ನಿಂಗೇನು ಅನ್ಸಲ್ವಾ? ನೋಡು ಅವರು ಅಲ್ಲಿ ಅವನು ದ್ರೌಪದಿ ಮಾಡಿದಾಗ ಎಷ್ಟು ದುಃಖ ಪಡ್ತಾ ಇದೀವಿ ನಾವೆಲ್ಲ ಅವ್ನ್ ಕಿರ್ಕೊಳಕ್ ಕೊಡೋದ್ ನೋಡ್ಬಿಟ್ಟು. ಆಮೇಲೆ ಆ ಕೀಚಕ ಪಾತ್ರ ಮಾಡಿದಾಗ ಎಲ್ಲ ಥು ಅಂತ ಇಷ್ಟೆಲ್ಲ ಉಗಿತಾರಲ್ಲ ಅವ್ರಿಗೆ, ನಿಂಗೇನು ಅನ್ಸಲ್ವಾ ಅಂತ ಒಂದು ಕೇಳ್ತಾರೆ. ಅವಾಗ ಅವಳು ಹೇಳ್ತಾಳೆ, ನಂಗೇನು ಅನ್ಸಲ್ಲ. ಯಾಕೆ ಅಂದ್ರೆ ಅವನು ನನ್ ಗಂಡ ರಮೇಶ ಒರಿಜಿನಲ್. ಸೊ ಅವನು ನನ್ ಗೊತ್ತು, ಹಾಗಾಗಿ ಅವನ್ ಏನ್ ಪಾತ್ರ ಮಾಡ್ತಾನೆ ಆ ಸ್ಟೇಜ್ ಹೇಳಿದ ತಕ್ಷಣ ನನ್ ಗಂಡ ರಮೇಶನ್ನೇ ಅವನು. ಅದಕ್ಕೋಸ್ಕರ ನಂಗೆ ಏನು ಅನ್ಸೋದಿಲ್ಲ, ಅದೊಂದು ಪಾತ್ರ ಅಷ್ಟೇ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾನೆ ಅಂತ. ನನ್ಗೆ ಇದ್ ನೋಡ್ ತಕ್ಷಣ ಫಸ್ಟ್ ಮೇಡಮ್ ಮಗ ನನ್ ಯಾವ ಬಿಟ್ಟೆ ನನ್ ಪ್ರಪಂಚದಲ್ಲಿ ಯಾರು ಆಕ್ಟರ್ಸ್ಗಳಿಲ್ಲ, ಯಾರು ಗೊತ್ತಿಲ್ಲ. ಸೊ ಈಗ ಅದಕ್ಕೆ ಅದು ತುಂಬಾ ಸ್ಪಷ್ಟ ಅಲ್ವಾ. ಈಗ ಅವರ ಮಗ ಯಾವ್ದೇ ಆಕ್ಟಿಂಗ್ ಮಾಡಿರ್ಬೋದು, ಇನ್ನೊಂದ್ಸಲಿ ಅನ್ಸತ್ತೆ ಆ ಸೀರಿಯಲ್ ನೋಡಿದಾಗ ಇದು ಯಾಕೆ ಪಾತ್ರ ಕೊಟ್ಟಿಯಾರಪ್ಪ, ಅದ್ರೊಳಗೆ ಎಷ್ಟು ಕೆಟ್ಟದಾಗಿದೆ ಇದು ಅಂತ ಅನ್ಸತ್ತೆ. ಆಮೇಲೆ ನಗು ಬರುತ್ತೆ ನನಗೆ, ಅಯ್ಯಪ್ಪ ಅವ್ನೇನಿದೆ ಅದ್ ಪಾತ್ರ ಕೊಟ್ಟಿದ್ದಾರೆ ಈಗ ಮಾಡು ಅಂತ, ಅದಕ್ಕೆ ತಕ್ಕಂತೆ ಅವ್ನು ಮಾಡ್ತಾ ಇದ್ದಾನೆ, ಇಳಿತಾನೆ, ನಾನು ಯಾರು ಅಂತ ಗೊತ್ತಿರೋದು. ಹಾಗೆ ನಾವು ಏನೇ ಪಾತ್ರಗಳು ಮಾಡಿದಾಗ ನಾನು ಯಾರು ಅನ್ನೋಂಥದ್ದು ನನ್ನ ಆತ್ಮಭಾವದಲ್ಲಿ ಪ್ರತಿ ಸಲಿ ಬಂದು ನಾವು ವಾಪಸ್ ಉಳ್ಕೋಬೇಕಾಗಿದೆ. ನಾವು ಆ ಪಾತ್ರದಲ್ಲೇ ಉಳ್ಕೊಂಬಿಟ್ಟು ಒಂದ್ ಪಾತ್ರ ಮಾಡಿದ ತಕ್ಷಣ ಯಾರೋ ಒಂದ್ 10 ಜನ ಹೊಗಳಿದ್ರೆ ಅದನ್ನ 1 ವರ್ಷ ನಮ್ಮನ್ನ ನಾವೇ ಹೇಳ್ಕೊಂತ ಕೂತಿರೋದು. ನಾನ್ ಹೆಂಗ್ ಮಾಡ್ದೆ ನಾನು ಅಂತ ಇರೋರಿಗೆಲ್ಲ ಹೇಳ್ಕೊಂಡು ಕೂತ್ಕೊಂಡು ಆ ಪಾತ್ರದಿಂದ ಇಳಿಯಲ್ಲ. ಅದು ಇಲ್ಲಿ ನಾವು ಆ ಕ್ಷಣದಲ್ಲಿ ವಾಪಸ್ ಇಳಿಬೇಕು. ನಾವು ಇಳಿದು ನನ್ನ ಒಳಗೆ ನಾವು ಉಳ್ಕೋತಾ ಇರ್ಬೇಕು. ಯಾಕೆಂದ್ರೆ ಅದ್ ಮಿಥ್ಯ, ಅದು ಆ ಕ್ಷಣಕ್ಕೆ ಏನು ಇತ್ತು ಅದು ಮಾಡ್ಬೇಕಾಗಿತ್ತು, ಅದ್ ಮಾಡ್ದೆ ಅಷ್ಟೇ ಹೊರತು ಅದಕ್ಕೂ ಇದಕ್ಕೂ ನನ್ಗೂ ಸಂಬಂಧ ಇಲ್ಲ ಅಂತ. ಎಲ್ಲವನ್ನು ಕನಸಿನ ತರಾನೇ. ನಾನು ಹೇಗೆ ಕನಸಿನ ಉದಾಹರಣೆ ತಗೋಬೇಕು, ಎಚ್ಚರ ಉದಾಹರಣೆ ತಗೋಬಾರ್ದು. ಕನಸಿನ ನಾನು ಹೇಗೆ ಮಿಥ್ಯ ಅಂತ ಬೇಗ ಬಂದ್ಬಿಡ್ತೀನ ವಾಪಸ್ಸು, ಅದೇ ತರ ಇದನ್ನು ಸಹಿತ ನಾವು ವಾಪಸ್ ಬರ್ಬೇಕು ಅಂತ ಹೇಳಿ ಇದೊಂದು ಕತೆ ಅದು ಕೇಳಿದ್ಮೇಲೆ ತುಂಬಾ ಜ್ಞಾಪಕ ಬಂತು. ತುಂಬಾ ಚೆನ್ನಾಗಿದೆ ಅಲ್ವಾ ಅದು ಅಂತ. ನಾವು ಸಾಕಷ್ಟಲ್ಲಿ ಇದ್ರ ಬಗ್ಗೆ ಪಾತ್ರಗಳ ಬಗ್ಗೆ ಮಾತಾಡಿದ್ವಿ, ಬಟ್ ಇದು ಇನ್ನೊಂದ್ ಸ್ವಲ್ಪ ಡಿಫರೆಂಟ್ ಆಗಿತ್ತು ಅಂತ ಅಷ್ಟೇ. ಚೆನ್ನಾಗಿತ್ತು ಕತೆ. ಯಾವ್ದೋ ಒಂದು 2-3 ಸುಮ್ನೆ ನೋಡ್ತಾ ಇದ್ದೆ, ಇರೋದೇ ಇದೆ 2 ಪೇಜ್ ಒಂದು ಸೇರ್ಸ್ಕೋಣ ಅಂತ ಹೇಳ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ. ನಮ್ ವಿಜಯ ಇದ್ರೆ ಕಿರಣ ಅನ್ಕೊಂಡೆ, ಬದಲಾವಣೆ ಜಗದ ನಿಯಮ ಅಂತ ಹೇಳಿ. ಯಾಕೆ ನನ್ಗೆ ಆ ಬದಲಾವಣೆ ಜಗದ ನಿಯಮ ಅಂತ ನಾನು ಹೇಳ್ದಷ್ಟು ಸುಲಭವಾಗಿ ನಮ್ಗೆ ಯಾಕೆ ಒಪ್ಕೊಳಕ್ ಆಗ್ತಾ ಇಲ್ಲ ಅಂತ. ಇಲ್ಲಿ ಬಂದಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ನನ್ಗೆ ಯಾಕೆ ಒಪ್ಕೊಳಕ್ ಆಗ್ತಾ ಇಲ್ಲ ಈ ಬದಲಾವಣೆಯನ್ನ. ನನ್ಗೆ ತುಂಬಾ ದುಃಖದಲ್ಲಿರ್ತಿದ್ದೆ ನಾನು, ಯಾವಾಗ್ಲೂ ದುಃಖ ನನ್ಗೆ. ಯಾಕೆ ಅಂತಂದ್ರೆ ನನ್ಗೆ ಈ ಬದಲಾವಣೆ ಒಪ್ಕೊಳಕ್ ಆಗ್ಲಿಲ್ಲ ಅನ್ನೋದಕ್ಕೆ ಕಾರಣಕ್ಕೆ ನನ್ಗೆ ತುಂಬಾ ದುಃಖ ಆಗ್ತಾ ಇದೆ ಅಂತ ಹೇಳಿ. ಇನ್ಯಾರು ಇರೋದೇ ನಾವು 3 ಜನ, ನಾನೇ ಹೇಳ್ಬೇಕು. ಇಲ್ಲ ಅಂತಂದ್ರೆ ಯಾರು ಕೇಳೋದು? ಕಲ್ಯಾಣಿ ಮೇಡಮ್ ನೀವೇ ಒಂದ್ ಸ್ವಲ್ಪ ಹೇಳಿ ನೋಡೋಣ. ಹೇಳ್ರಿ ಪರವಾಗಿಲ್ಲ. ಇಲ್ಲ ಹೇಳಿ ನೀವ್ ಒಂದ್ ಸ್ವಲ್ಪ ಹೇಳಿ, ಮಿಕ್ಕಿದ್ ನಾನೊಂದ್ ಸ್ವಲ್ಪ ಸೇರಿಸ್ತಿದ್ದದಕ್ಕೆ, ಮಸಾಲ ಸೇರಿಸ್ತಿದ್ದದಕ್ಕೆ ಆಮೇಲೆ ಹೇಳಿ ಮೇಡಮ್. ಇಲ್ಲ ನೀವ್ ಹೇಳಿ, ನಾವ್ ಕೇಳ್ತೀವಿ. ಚೆನ್ನಾಗಿದೆ. ಆಯ್ತು. ಸೊ ನಾವು ಯಾವಾಗ್ಲೂ ನಮ್ಗೆ ದುಃಖ ಆಗ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಎಲ್ಲದರೊಳಗೂ ನನ್ಗೆ ನಿರೀಕ್ಷೆಗಳಿಂದ ಹೇಳ್ತಾರೆ. ನನ್ಗೆ ಏನು ಒಪ್ಕೊಳಕ್ ಆಗಲ್ಲ. ಇವಾಗ ಸುಮ್ನೆ ಸಹಜವಾಗಿ ನಾವು ಒಂದ್ ಮಕ್ಳು, ನಮ್ಮ ಮಕ್ಳನ್ನೇ ತಗೊಳೋಣ. ಈಗ ನನ್ ಮಕ್ಳು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನನ್ ಮಾತು ಕೇಳ್ತಾ ಇರ್ತಾರೆ, ಅಮ್ಮ ಅಮ್ಮ ಅಂತ ಹಿಂದೆ ಮುಂದೆ ಸುತ್ತಾ ಇರ್ತಾರೆ. ಇನ್ನೊಂದ್ ಸ್ವಲ್ಪ ದೊಡ್ಡವರಾದ್ಮೇಲೆ ಆಯ್ತು ಯಾರನ್ನ ಲವ್ ಮಾಡಿದ್ರು ಅಂತಾರೆ, ಬಂದ್ ಹೇಳ್ತಾರೆ. ನನಗೆ ಇಮ್ಮಿಡಿಯೇಟ್ ಆಗಿ ಶಾಕ್. ನಂಗೆ ಒಪ್ಕೊಳಕ್ ಆಗೋದಿಲ್ಲ ಆ ಬದಲಾವಣೆ, ನಂಗೆ ಒಪ್ಕೊಳಕ್ ಸಾಧ್ಯನೇ ಆಗೋದಿಲ್ಲ ನನಗೆ. ಅದಕ್ಕೆ ಏನಾಗತ್ತೆ, ಹೋರಾಟ ಶುರುವಾಗತ್ತೆ. ಆಮೇಲೆ ಎಷ್ಟೊಂದ್ ಜನ ನಾನು ನೋಡಿದೀನಿ, ಅವರ ಮಕ್ಳುಗಳು ಬೇರೆಯವ್ರನ್ನ ಮದ್ವೆ ಆದಾಗ ಆ ಮಕ್ಳನ್ ಮನೆಗೆ ಸೇರಿಸ್ದಲೆ ತಮ್ಮ ಮಕ್ಳನ್ನೇ ಕಳ್ಕೊತಾರ. ಅವ್ರು ಕಳ್ಕೊಂಡಿರುವಂತದ್ದು ನಾನು ತುಂಬಾ ಕ್ಲೋಸ್ ನಮ್ಮ ರಿಲೇಷನ್ಗಳಲ್ಲೆಲ್ಲ ನೋಡಿದ್ದೀನಿ. ತುಂಬಾ ಈ ಮಾಧುರು, ನಾನು ಸಂಪ್ರದಾಯಸ್ಥರು, ಅವ್ರು ಯಾರೋ ಬೇರೆ ಹುಡುಗಿನ ಇಷ್ಟಪಟ್ಲು, ಮಾಡ್ಕೊಂಡ್ರು ಅಂತ ಮನೆಗೆ ಸೇರಿಸ್ದಲೆ ಬಿಟ್ಟು ಕೊನೆಗೆ ಮಗನೂ ಹೋಗಿರ್ತಾನೆ, ಇವರು ಹೋಗಿರ್ತಾರೆ, ಅದೇ ದುಃಖದಲ್ಲಿ ಇದು. ನನಗೆ
ಇದನ್ನ ಒಪ್ಕೊಳಕ್ ಆಗ್ತಾ ಇಲ್ಲ. ಅದೇ ನನಗೆ ತುಂಬಾ ದುಃಖಕ್ಕೆ ನನಗೆ ಕಾರಣ ಆಗ್ತಾ ಇರೋದು. ನಾನು ಎಲ್ಲದನ್ನ ಪ್ರಪಂಚನೇ ಬದಲಾಯಿಸ್ಬಿಡ್ತೀನಿ, ನಾನು ನನ್ನ ನೇರಕ್ಕೆ ನನ್ನ ಆ ಬದಲಾವಣೆಗಳು ಆಗ್ಬೇಕು ಅನ್ನೋ ಒಂದು ನಿರೀಕ್ಷೆಯಿಂದ ನಾವು ದುಃಖ ಆಗ್ತಾ ಇದೀವಿ. ನಾವು ಯಾವಾಗ ನಮ್ಗೆ ಶಾಶ್ವತವಾದನ್ನ ನಾವು ಅಶಾಶ್ವತನ ಶಾಶ್ವತ ಅಂತ ಮಾಡಕ್ ಹೊರಡ್ತಾ ಇದೀವಿ ನಾವು. ನಮಗೆ ಯಾವಾಗ ಈ ಪ್ರಪಂಚ ನಾಮರೂಪಾತ್ಮಕವಾದ ಪ್ರಪಂಚ ಅಶಾಶ್ವತ ಅನ್ನೋದು ಸ್ಪಷ್ಟತೆ ಬಂದಾಗ ನಾನು ಅವಾಗ ಅದ್ರೊಳಗೆ ಶಾಶ್ವತನ ಹುಡ್ಕಕ್ ಹೋಗಲ್ಲ. ನಮಗೆ ಅದು ಎರಡು ಶಾಶ್ವತ ಅಶಾಶ್ವತದ ಬಗ್ಗೆ ನಂಗೆ ಸ್ಪಷ್ಟವಾಗಿ ತಿಳುವಳಿಕೆ ಬಂದಾಗ ನಾವು ಈ ನಿಯಮನ ಒಪ್ಕೊಳ್ತೀವಿ. ನಾವು ಅದನ್ನ ಬದಲಾವಣೆ ಹೌದು ಬದಲಾಗಿದೆ. ಯಾವ್ದೋ ಒಂದ್ ಸ್ನೇಹಿತ ಯಾವ್ದೋ ಒಂದು ನಾನು ಸುಮ್ಮನೆ ಉದಾಹರಣೆಗೆ ಯಾವ್ದೋ ಒಂದು ಚಿಕ್ಕಮ್ಮ ಇಲ್ಲಿ ಇದ್ದಾಗ ಚೆನ್ನಾಗಿ ನಮ್ ಜೊತೆ ಇದ್ರು, ಅಮೆರಿಕಾಗ್ ಹೋದ್ರು. ಈಗ ಬಂದ ತಕ್ಷಣ ನಂಗೆ ತುಂಬಾ ಚೇಂಜಸ್ ಕಾಣಿಸ್ತಾ ಇತ್ತು. ನಂಗೆ ತಕ್ಷಣ ಒಪ್ಕೊಳಕ್ ಆಗ್ಲಿಲ್ಲ. ನಂಗೆ ಎಷ್ಟೊಂದ್ಸಲಿ ಒಪ್ಕೊಳಕ್ ಆಗ್ಲಿಲ್ಲ. ಇವ್ರು ಏನ್ ಇಷ್ಟೊಂದು ಒಳ್ಳೆ ಬದಲಾಗ್ಬಿಟ್ಟು ನನ್ಗೆ ಯಾಕೆ ಹಿಂಗ್ ಕಾಣಿಸ್ತಾ ಇದೆ, ಇವ್ರದ್ದು ಬದಲಾವಣೆ ತುಂಬಾ ಮೇಜರಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಅನ್ಕೊಂಡೆ ಇದು ಇರದೆ ನಿಯಮ ಹಾಗೆ. ಇದು ಹೋದ ತಕ್ಷಣ ಇರೋ ಹುಚ್ಚು ಬಿಟ್ಟು ಹೋಯ್ತು ನನಗೆ. ಇದು ಇಷ್ಟೇ ಇದು ನಾವ್ ಇನ್ ಯಾತಿಗೋಸ್ಕರ ಹೋರಾಡ್ತಾ ಇದೀವಿ, ಏನಿಗೋಸ್ಕರ ನಮ್ದಿದು ನಮ್ಮ ಉದ್ದೇಶ ಏನು ಅಂತ. ನಮ್ಮ ಉದ್ದೇಶ ಏನು, ನಮ್ಮ ಸ್ವರೂಪನ ನಾವು ಕಂಡ್ಕೊಳ್ಳೋ ಅಂತದ್ದು ನಮ್ಮ ಉದ್ದೇಶ ಆಗಿರೋದು. ಇದ್ದಾಗ ನಾವು ಯಾವ್ದೋ ಬೇರೆದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋ ಅಂತದಲ್ಲ. ಯಾಕೆಂದ್ರೆ ಅದು ಎಲ್ಲವೂ ಮಿಥ್ಯ ಅಂತ ನನ್ಗೆ ಬಂದಾಗ ಶಾಶ್ವತವಾದ ನೆಲೆ ಆತ್ಮಸ್ವರೂಪದಲ್ಲಿ ನಾವು ನೆಲೆ ನಿಲ್ಲಕ್ಕೆ ನಮ್ಮದು ಯಾವಾಗ್ಲೂ ನಮ್ಮ ಹೋರಾಟ ಪ್ರಯತ್ನ ಏನಿದೆ. ಅದಕ್ಕೆ ಏನು ಹೋರಾಟ ಅಲ್ಲ, ಅದು ಹೇಳ್ತೀವಷ್ಟೇನೆ. ಅದು ಆ ಶೋಧನೆ ಅಂತ ಹೇಳಿ ನಮ್ಮ ಅಂತರಂಗದ ಶೋಧನೆಯಲ್ಲಿ ನಾವು ಹೋಗುವಂಥದ್ದು ಅಲ್ಲಿ ತುಂಬಾ ಚೆನ್ನಾಗಿ ಇದೆ ಅದು. ಸೊ ಇದು ನಮ್ಗೆ ಅಶಾಶ್ವತವಾದನ್ನ ಶಾಶ್ವತ ಮಾಡಕ್ಕೆ ಹೊಡುತ್ತಾ ಇದ್ದೀವಿ. ಅದೇ ನಮ್ಮ ದುಃಖಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಅದರೊಳಗೆ ಒಂದು ತುಂಬಾ ಚೆನ್ನಾಗಿದೆ ಒಂದು ಹಾಡಿದೆ, ತಾವೆಲ್ಲ ಕೇಳಿರ್ಬೋದು. ಪರ ಚಿಂತೆ ನಮಗೆ ಬೇಕೆ ಅಯ್ಯ ಅಂತ ಹೇಳಿ. ನಮ್ಮ ಚಿಂತೆ ನಮಗೆ ಹಾಸಲುಂಟು ಹೊದೆಯಲುಂಟು ಅಂತ ಹೇಳಿ, ಪರ ಚಿಂತೆ ನಮಗೆ ಬೇಕೆ ಅಯ್ಯ ಅಂತ ಹೇಳಿ. ಯಾರು ಹೇಳಿರೋದು ಇವರು? ಅದು ಕಾಳಿಂಗರಾವ್, ಬಸವಣ್ಣವ್ರದ್ದು. ಪಿ ಕಾಳಿಂಗರಾವ್ ತುಂಬಾ ಚೆನ್ನಾಗಿ ಹಾಡಿದಾನೆ. ಕಾಳಿಂಗರಾವ್ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ನಿಮ್ಮ ಮನವ ನೀವು ಸಂತೈಸಿಕೊಳ್ಳಿ ಅಂತ. ನಿಮ್ಮ ಮನವನ್ನ ನೀವು ಸಂತೈಸ್ಕೊಳ್ಳಿ, ಅದ್ ಬಿಟ್ಟು ನಿಮ್ಗೆ ಯಾಕೆ ಬೇರೆ ಯೋಚನೆ ನಿಮ್ಗೆ ಯಾಕೆ ಬೇಕು ಅಂತ ಹೇಳಿ ನಮ್ಗೆ ಆ ಹಾಡಲ್ಲಿ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದ್ರೊಳಗೆ ನಾವು ನಮ್ಗೆ ಈ ಬೇರೆ ಎಲ್ಲ ಒಪ್ಕೊಂಡ್ಬಿಡ್ತೀವಿ ನಾವು. ಬೆಂಕಿ ಸುಡತ್ತೆ ಒಪ್ಕೋತೀವಿ, ಇನ್ನೊಂದಾದ್ರೆ ಒಪ್ಕೋತೀವಿ ನಾವು. ಅಥವಾ ಒಂದ್ ಸಣ್ಣದು ಗುಲಾಬಿ ಗಿಡ, ಅದ್ ನನ್ಗೆ ಯಾವಾಗಲೂ ಎಕ್ಸ್ಪೀರಿಯನ್ಸ್ ಹೋದಾಗೆಲ್ಲ ಪರಿಚಿತಾ ಇರುತ್ತೆ. ಚೆನ್ನಾಗಿ ಚುಚ್ಚುತ್ತೆ, ಮುಳ್ಳೆಲ್ಲ ಮಾಡಿ ದೂರ ಎಷ್ಟು ಜೋಪಾನವಾಗಿ ಹೋಗ್ತೀನಿ, ಅದು ಎಲ್ಲೊಂದ್ ಕಡೆ ಬಚ್ಕೊತಾ ಇರುತ್ತೆ. ನನಗೆ ಚೆನ್ನಾಗ್ ಗೊತ್ತಿದೆ, ನನ್ಗ ಅರಿವಿದೆ ನನ್ಗೆ. ಅದು ಚುಚ್ಚತ್ತೆ, ಗುಲಾಬಿ ಹತ್ರ ಹೋದ್ರೆ ಮುಳ್ಳುಗಳಿರುತ್ತೆ, ಏನು ಆಗ್ದಂಗೆ ಜೋಪಾನಕ್ಕೆ ಹೂವ ಕೀಳ್ಬೇಕು ಅಂತೇಳಿ ನಮ್ಗೆ ಎಲ್ಲಾದ ಅರಿವು ನನಗಿದೆ. ಆದ್ರೆ ಯಾಕೆ ನನ್ಗೆ ಈ ಅಸ್ತಿತ್ವದಲ್ಲಿ ನಾವು ನಾಮರೂಪಕಾತ್ಮದ ಅಸ್ತಿತ್ವ ನಾವ್ ಯಾಕೆ ಇರುವ ಹಾಗೆ ಒಪ್ಕೊಳಕ್ ಆಗ್ತಾ ಇಲ್ಲ? ಯಾಕೆಂದ್ರೆ ನಾವ್ ಯಾವಾಗ್ಲೂ ನಾವು ಇಲ್ದೇದನ್ನ ಹುಡುಕ್ತಾ ಇರ್ತೀವಿ. ಅದಕ್ಕೆ ಇಲ್ದೇದನ್ನ ಹುಡುಕೋ ಒಂದು ನಮ್ದು ಸ್ವಭಾವ, ಮನುಷ್ಯನ ಸ್ವಭಾವದಲ್ಲಿ ಅದೆಲ್ಲ ಕೊಟ್ಬಿಟ್ಟಿ ಭಗವಂತ ನನಗೆ ಅಲ್ವಾ? ಪ್ರಪಂಚದಲ್ಲಿ ನೀವು ನೋಡಿ ಎಲ್ಲವೂ ತುಂಬಾ ಸಹಜವಾಗಿ ಪ್ರಕೃತಿ ಯಾವ ಬದಲಾವಣೆನೂ ಮಾಡಲ್ಲ, ಏನು ಮಾಡಲ್ಲ. ತಮಗೆ ಏನೇನಿದೆ ನಿಯಮ ಅಂತ ಹಾಕಿ ಸೃಷ್ಟಿಗೆ ತಂದಿರ್ತಾನೋ ಅದೆಲ್ಲ ಹಾಗಾಗಿಯೇ ಪಾಲಿಸ್ತಾರೆ. ಮನುಷ್ಯ ಮಾತ್ರನೇ ತನ್ನ ಒಂದು ಸಣ್ಣ ಕಲ್ಪನೆ ಕೊಟ್ಟಿರೋದ್ರಿಂದ ಆ ಕಲ್ಪನೆಯನ್ನ ಅವನು ಎಲ್ಲಿ ತಗೊಂಡೋಗಿ ಅದೆಷ್ಟು ಜನ್ಮಗಳು ಮುಗಿಸ್ಬಿಡ್ತಾನೆ ಲೆಕ್ಕ ಇಲ್ಲ. ಇವಾಗ ನಾವು ಆಲ್ರೆಡಿ ಎಷ್ಟು ಮುಗಿಸಿದೀವೋ ಇದು. ಹಾಗಾಗಿ ನಾವು ಏನಿದೆ ಪ್ರಕೃತಿ 3 ಗುಣಗಳಿಂದ ಆದ ಪ್ರಕೃತಿ ಏನಿದೆ ಅದನ್ನ ಇದ್ದ ಹಾಗೆ ನೋಡಕ್ ಕಲಿಬೇಕು. ಅದು ಬಿಟ್ಟು ಯಾವುದೇ ಕಲ್ಪನೆ ಭ್ರಮ ಲೋಕದಲ್ಲಿ ಹೋಗ್ದಲೆ ಇದ್ರೆ ನಮ್ಗೆ ಆ ಮಾಯೆ ನಮ್ಮನ್ನ ಸಿಗಲ್ಲ. ಸೊ ನಾವು ಆ ಮಾಯೆಯಿಂದ ಈಚೆ ಬಂದ್ಬಿಡ್ತೀವಿ. ನಾವು ಅದನ್ನ ಬಿಟ್ಟಾಗ ನಾನು ಯಾರು ಅಂತ ನಾನು ಮರೆತಾಗ, ನನ್ನ ಸ್ವರೂಪ ಜ್ಞಾನ ನಾನು ಮರೆತಾಗ ನಾವೇನ್ ಮಾಡ್ತೀವಿ, ಪ್ರಪಂಚ ಸೃಷ್ಟಿ ಮಾಡ್ಕೋತೀವಿ, ಪ್ರಪಂಚದಲ್ಲಿ ಸಿಗಾಕೊಳ್ತೀವಿ ನಾವು. ಸೊ ಅವಾಗ
ಕರ್ಮ ಏನು ಕರ್ತೃತ್ವ ಬರುತ್ತೆ, ಕರ್ತೃತ್ವದಿಂದ ಕರ್ಮ ಫಲ ಬರುತ್ತೆ, ಕರ್ಮ ಫಲದಿಂದ ಕರ್ಮ ಭೋಗ ಬರುತ್ತೆ, ಭೋಗದಿಂದ ಬ್ಯಾಲೆನ್ಸ್ ಉಳಿಯತ್ತೆ, ಮತ್ತೆ ಜನ್ಮಗಳು ಬರ್ತಾ ಇರುತ್ತೆ ನಮ್ಗೆ. ಹಾಗಾಗಿ ನಾವು ಈ ಮಿಥ್ಯಾ ಪ್ರಪಂಚ ಇದು ನಾನು ಮಾಡುವಂಥದ್ದು ಏನು ಇಲ್ಲ ಅಂತ ಹೇಗೆ ಇರೋ ಹಾಗೆ ಇದನ್ನ ಹಾಗೆ ಒಪ್ಕೊಂಡು ಆ ವ್ಯವಹಾರ ಏನಿದೆ ಬಂದಿದೀವಿ ಅದಕ್ಕೆ ತಕ್ಕಂತೆ ಯಾವ್ದಕ್ಕೂ ಅನ್ಕೊಳ್ದಲೆ ಆ ವ್ಯವಹಾರ ನಡೆಸ ಅಂದ್ರೆ ಈ ಕರ್ತೃ ನಾನು ಅನ್ನುವಂಥದ್ದು ಬಿಟ್ಟಾಗ ಅಂದ್ರೆ ಇಲ್ಲಿ ಅಹಂ ಎಲ್ಲದಕ್ಕೂ ನಮಗೆ ಎರಡು ತರದ ನಮಗೆ ಅಹಂ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನಾವು ಏನೇ ಮಾಡ್ಬೇಕಾದ್ರೂ ನಾನು ಅನ್ನೋಂಥದ್ದನ್ನ ನಾವು ಉಪಯೋಗಿಸ್ತೀವಿ. ಆ ನಾನು ಅನ್ನೋದು ಶುದ್ಧ ಆತ್ಮನ ಸಂಬಂಧಪಟ್ಟಂತದ್ದು ನಾವು ಏನ್ ಮಾಡ್ತಾ ಇದ್ದೀವಿ, ಈ ಮಿಥ್ಯವಾದಂಥದ್ದು ಯಾವುದು ದೇಹ ಬುದ್ಧಿ ಮನಸ್ಸು ಇವೆಲ್ಲ ಆಕಾರಗಳನ್ನ ತರ್ತಾ ಇದೀವಿ ನಾವು. ಅದಕ್ಕೆ ಈ ಅಹಂ ಜೊತೆಗೆ ಆಕಾರಗಳನ್ನ ಜೋಡಿಸ್ಕೊತಾ ಇದೀವಿ ನಾವು. ಜೋಡಿಸ್ಕೊಂಡ ಏನಾಗತ್ತೆ, ದೇಹದ ಜೊತೆ ಜೋಡಿಸ್ಕೋತೀವಿ. ದೇಹದ ಜೊತೆ ಜೋಡಿಸ್ಕೊಂಡ ತಕ್ಷಣ ನಮ್ಗೆ ಏನಾಗತ್ತೆ, ಕರ್ತೃತ್ವ ಅಂತ ಬರುತ್ತೆ. ಅದು ಮನಸ್ಸು ಜೊತೆ ಜೋಡಿಸ್ಕೋತೀವಿ, ನಾವು ಸುಖ ದುಃಖ ಎಲ್ಲ ಬರುತ್ತೆ ನಮ್ಗೆ. ಭೋಗ್ತು ಅಂತ ಹೇಳಿ ನಾನು ಅನುಭವಿಸ್ತಾ ಇದ್ದೀನಿ, ಅನುಭವಿಸುವವನು ನಾನು ಅಂತ ಹೇಳಿ. ಮತ್ತೆ ಏನಾಗತ್ತೆ, ಬುದ್ಧಿ ಜೊತೆ ಈ ಅಹಂಕಾರ ಜೋಡಿಸ್ಕೊಳತ್ತೆ. ನನಗೆ ಎಲ್ಲ ತಿಳಿತಾ ಇದೆ, ನಾನು ಮಹಾಬುದ್ಧಿವಂತ, ನನಗೆ ಎಲ್ಲವೂ ಗೊತ್ತು ಅನ್ನುವಂಥದ್ದನ್ನ ಜೋಡಿಸ್ಕೊಂಡಿದ್ದೀವಿ. ಯಾತ್ರ ಜೊತೆ ಜೋಡಿಸ್ಕೊಂಡಿದೀವಿ ನಾವು, ಶಾಶ್ವತವಾದದ್ದ ನಾನನ್ನ ಅಶಾಶ್ವತವಾದಂತ ಈ ದೇಹ ಬುದ್ಧಿ ಮನಸ್ಸು ಜೊತೆ ಜೋಡಿಸ್ಕೊಂಡು ಆಕಾರಗಳನ್ನ ಕೊಟ್ಟು ನಾನು ಹೊರಡ್ತಾ ಇದ್ದಾಗ ಏನಾಗ್ತಾ ಇದೆ, ನಮ್ಗೆ ಈ ದುಃಖ ಬರ್ತಾ ಇದೆ. ನಮ್ಗೆ ದುಃಖ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಅಂತ ಹೇಳಿ. ಯಾವಾಗ ನಾವು ಆ ಜೋಡಣೆಗಳನ್ನ ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಾಗ, ಅನಾತ್ಮಗಳು ನಮ್ಗೆ ಯಾವುದು ಅಂತ ಸ್ಪಷ್ಟವಾದ ಬಂದಾಗ, ಆತ್ಮ ಯಾವುದು ಅಂತ ನನಗೆ ಗೊತ್ತಾದಾಗ ನಾವು ಅದನ್ನ ಜೋಡಿಸ್ಕೋಬೇಕಾದಾಗ ಜೋಡಿಸ್ಕೋತೀವಿ ನಾವು. ಅದು ಯಾವಾಗ ಯಾಕೆಂದ್ರೆ ನಾವು ಮಾತಾಡ್ತಾ ಇದ್ದೀನಿ, ಇಲ್ಲಿ ನಮ್ಗೆ ದೇಹನೂ ಇಟ್ಕೊಂಡಿದೀವಿ, ಮನಸ್ಸು ಬುದ್ಧಿ ಎಲ್ಲವೂ ಬೇಕಾಗ್ತಾ ಇರುತ್ತೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಕ್ರಿಯೆ ನಡೀತಾ ಇದೆ. ಇಲ್ಲಿ ಉಮಾ ಪ್ರತಿ ಸಲ ನಾನ್ ಮಾತಾಡ್ತಾ ಇದ್ದೀನಿ, ಉಮಾ ಹೇಳ್ತಾ ಇದ್ದೀನಿ ಅಂತ ಇಲ್ಲ. ಇಲ್ಲಿ ಉಮಾ ಇಲ್ಲ. ಇಲ್ಲಿ ಒಂದು ಜ್ಞಾನನ ಹಂಚ್ಕೋತಾ ಇದ್ದಾರೆ ಇಲ್ಲಿ ಅಷ್ಟೇನು. ಹಾಗಾಗಿ ಇಲ್ಲಿ ಯಾವುದೇ ಕರ್ಮ ಫಲಗಳು ಇಲ್ಲ, ಇಲ್ಲಿ ಕರ್ತೃ ಅನ್ನೋದಿಲ್ಲ. ಅದಕ್ಕೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ನಾನು ಇದ್ದಾಗ ಅವನಿಲ್ಲ, ಅವನು ಇದ್ದಾಗ ನಾನಿಲ್ಲ ಅಂತ ಹೇಳಿ. ಅಂದ್ರೆ ನಾನು ಅಂತ ಅಹಂಕಾರ ಜೋಡಿಸ್ಕೊಂಡಾಗ ಅವನಿರಲ್ವಂತೆ, ಅಲ್ಲಿ ಭಗವಂತ ಇರಲ್ಲ ಅಂತ. ಭಗವಂತ ಇದ್ದಾಗ ಈ ಅಹಂಕಾರ ಇರಲ್ಲ ಅಂತ ತುಂಬಾ ಚೆನ್ನಾಗಿ ಸಣ್ಣ ಪದ ಇದೆ, ಎಷ್ಟು ಚೆನ್ನಾಗಿದೆ. ನಾನು ಇದ್ದಾಗ ಅವನಿಲ್ಲ, ಅವನು ಇದ್ದಾಗ ನಾನಿಲ್ಲ ಅಂತ ಹೇಳಿ. ಕಬೀರದೊಂದು ಪದ್ಯ ಇದೆ, ತುಂಬಾ ಚೆನ್ನಾಗಿದೆ, ದೋಹ, ಅದು ಇದೇ ತರದ. ಸೊ ನಾವು ಇದನ್ನ ನಮ್ಗೆ ತಿಳಿದಾಗ ನಾವೇ ಅವಲೋಕನ ಮಾಡ್ಕೋತಾ ಹೋಗ್ಬೋದು ಇದ್ರೊಳಗೆ. ನಮ್ಗೆ ಇದು ಹಂಗ ಗೊತ್ತಾಗ್ತಾ ಇಲ್ಲ, ಗೊತ್ತಾಯ್ತಪ್ಪ ಅಂತ ನಮಗ್ ಗೊತ್ತು ಚೆನ್ನಾಗಿ. ಅದು ಮಾತಿಗೆ ಮುಂಚೆ ಹಂಗ ಗೊತ್ತಾಯ್ತು, ನಂಗೆ ಗೊತ್ತಾಗ್ಲಿಲ್ಲ, ಎರಡು ಯಾರು ಹೇಳ್ತಾ ಇರೋದು, ಗೊತ್ತಾಯ್ತು ಗೊತ್ತಾಗ್ಲಿಲ್ಲ ಅಂತ ಎರಡು ಹೇಳ್ತಾ ಇರೋದು ಆ ಚೈತನ್ಯದಲ್ಲಿ ಇರೋವಂಥದ್ದು ಹೇಳೋದು ಅಷ್ಟೇ. ಅದು ನಾವು ಏನ್ ಮಾಡ್ತಾ ಇದೀವಿ, ನಾನು ಹೇಳ್ದೆ ಗೊತ್ತಾಯ್ತು ಅಂತ ಹೇಳ್ಕೊತಾ ಇದೀವಿ. ಅದಲ್ಲ, ಆ ಚಿದಾಭಾಸ ಚೈತನ್ಯ ಜೊತೆ ಸೇರಿ ಇವೆಲ್ಲ ಕೆಲಸ ಮಾಡ್ತಾ ಇದೆ ಇವು. ಸೊ ನಾವ್ ಎಲ್ಲವೂ ಸೇರಿಸಿ ಒಟ್ಟಿಗೆ ಮಾಡ್ಕೊಳ್ತಾ ಇದೀವಿ. ಯಾವಾಗ ನಾವು ಪೂರ್ಣವಾಗಿ ಆತ್ಮಾನುಭವದಲ್ಲಿ ನಾವು ನಮ್ಮನ್ನ ತಗೊಂಡಾಗ, ಇವು ಮೂರನ್ನು ಬಿಟ್ಟಾಗ, ನಾಹಂ ಕರ್ತ ನಾಹಂ ಭೋಕ್ತ ನಾಹಂ ಜ್ಞಾತ್ವ ಅಂತ ಹೇಳಿ. ಅದಕ್ಕೆ ಗುರುಜಿ ಹೇಳ್ತಾರೆ, ಹರಿರೇವ ಕರ್ತ ಅಂತ ಹೇಳಿ. ಭಗವಂತನೇ ಎಲ್ಲವೂ ನಡೆಸ್ತಾನೆ ಅಂತ ಹೇಳಿ. ನಾವು ಇದ್ರ ಬಗ್ಗೆ ದೃಶ್ಯ ವಿವೇಕದಲ್ಲೂ ನಾವು ಇದನ್ನ ಸಾಕಷ್ಟು ತಿಳ್ಕೊಂಡಿದೀವಿ. ಅದರೊಳಗೆ ಏನಂದ್ರೆ, ಮಾಡುವವನಿಲ್ಲದೆ ಮಾಡುವವನು, ನೋಡುವವನಿಲ್ಲದೆ ನೋಡುವವನು, ಕೇಳುವವನಿಲ್ಲದೆ ಕೇಳುವವನು, ರುಚಿಸುವವನಿಲ್ಲದೆ ರುಚಿಸುವವನು, ಇನ್ನೊಂದು ಸ್ಪರ್ಶಿಸುವವನಿಲ್ಲದೆ ಸ್ಪರ್ಶಿಸುವವನು, ಎಲ್ಲವೂ ತಾನಾಗಿ ಮೆರೆಯುವವನು ಆ ಭಗವಂತ. ಎಲ್ಲವೂ ಅವನೇ ನೋಡುವವನಾಗಿರ್ತಾನೆ, ಕೇಳುವವನು, ಎಲ್ಲವೂ ತಾನೇ ಆಗಿರ್ತಾನೆ ಅಂತ ಹೇಳಿ ಅದನ್ನ ನಮ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮೇಡಮ್, ಇದೊಂದು ಗಂಗಾ ನದಿ ದಾರು ಹೇಳಿ ತಾವು. ಇಲ್ಲಿ ಬದಲಾಗುತ್ತಿರೋ ಒಂದು ನಾನಿದೆ, ಬದಲಾವಣೆ ಆಗದೆ ಇರೋ ಒಂದು ನಾನಿದೆ ಅಂತ ಹೇಳಿ. ಅದನ್ನ ಸೇಮ್
ಶಾಶ್ವತ ಮತ್ತು ಅಶಾಶ್ವತನ ಜೋಡಿಸ್ತಾ ಇದ್ದೀವಿ ನಾವು ಅಂತ ಹೇಳಿ ಒಂದು ಉದಾಹರಣೆ. ಇದೇ ನಮ್ಗೆ ದುಃಖಕ್ಕೆ ಕಾರಣ ಅಂತ ಹೇಳಿ ಇಲ್ಲೊಂದು ಗಂಗಾ ನದಿ ಉದಾಹರಣೆ ಕೊಟ್ಟಿದ್ದಾರೆ ನಮ್ಗೆ. ಅದು ಮೇಡಮ್ ತಾವಿದು ಉದಾಹರಣೆ ಹೇಳಿ, ಕಲ್ಯಾಣಿ ಮೇಡಮ್. ಅವ ಶ್ರೀನಿವಾಸಮೂರ್ತಿ ಹೇಳ್ತಾರಂತ ಹೇಳಿ, ನೀವೇ ಹೇಳಿ, ತಾವೇ ಹೇಳಿ. ಇದಕ್ಕೆ ಒಂದು ಉದಾಹರಣೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಈಗ ಈ ಸಣ್ಣ ಕನಸು ದೊಡ್ಡ ಕನಸು ಯಾವುದೇ ಇದ್ರೂ ಅದು ಅನುಭವಕ್ಕೆ ಬಂದರೂ ಅದು ಬದಲಾಗ್ತಾ ಇರುತ್ತೆ, ಶಾಶ್ವತ ಅಲ್ಲ. ಯಾಕೆ ಅಂದ್ರೆ ಅಲ್ಲಿ ಹೇಗೆ ನಮ್ಮ ಶರೀರ ಮನಸ್ಸು ಬುದ್ಧಿ ಪ್ರಾಣ ಎಲ್ಲ ಬದಲಾಗ್ತಾ ಇದೆಯೋ ಹಾಗೆ ಯಾವುದು ಬದಲಾಗದೇ ಇರುವಂಥದ್ದು ಆತ್ಮ ಅನ್ನೋದು ಆಲ್ರೆಡಿ ಎಲ್ಲರೂ ತಿಳಿಸಿದ್ದೀರಾ. ಸೊ ಇದಕ್ಕೆ ಗುರುಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಕಾಲದಲ್ಲಿ ಕಾಶಿ ರಾಜ್ಕುಮಾರ ಏನ್ ಮಾಡ್ತಾನೆ, ಅವನು ವಯಸ್ಸಿಗೆ ಬಂದು ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಯಾವ್ದಾರು ಹೇಳ್ಬೋದಲ್ಲ, ಇನ್ನೊಂದು ಯಾವ್ದು ಈ ಗಂಗಾ ನದಿ ಉದಾಹರಣೆ. ಗಂಗಾ ನದಿಯಲ್ಲಿ ನಾವು ಒಂದೇ ಸಲ ಇದು ಮಾಡಲ್ಲ. ಕಾಶಿರಾಜಂದು ಬರ್ಕೊಂಡಿಲ್ಲ. ಸೊ ನಾವು ಕಾಶಿರಾಜ್ ಹೇಳ್ತೀವಿ, ನಮ್ಗೆ ಗೊತ್ತಿರೋದು. ಸೊ ಆಗ ಅವನು ಮದುವೆ ಮಾಡ್ಕೋಬೇಕು ಅಂತ ಎಲ್ಲ ನೋಡ್ತಾ ಇದ್ದಾಗ, ಹುಡುಕ್ತಾ ಇದ್ದಾಗ ಅವನಿಗೆ ಅವನ ಅರಮನೆಯಲ್ಲೇ ಒಂದು ಒಳ್ಳೆ ಹೆಣ್ಣಿನ ಒಂದು 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 ಇದು ಹೆಣ್ಣು ಹುಡುಕೋಕೆ ಶುರು ಮಾಡಿದಾಗ ಅವನಿಗೆ ಅರಮನೆಯಲ್ಲೇ ಒಂದು ಸುಂದರವಾದ ಹುಡುಗಿ ಫೋಟೋ ನೋಡ್ತಾನೆ. ಅವನು ನೋಡಿ ಅದಕ್ಕೆ ಬೆಚ್ಚ ಬೆರಗಾಗ್ಬಿಡ್ತಾನೆ. ಬಾ ಎಷ್ಟು ಚೆನ್ನಾಗಿದ್ದಾಳೆ, ಯಾವಾಗ್ಲೇ ಅಷ್ಟು ಚೆನ್ನಾಗಿರ್ಬೇಕು, ಈಗ ನನ್ನ ಸರಿ ಸಮಾನದ ವಯಸ್ಸಿರ್ಬೇಕು ಇವಳು ಅಂತ ಹೇಳ್ಬಿಟ್ಟು ಅವಳ ಮೇಲೆ ಬಹಳಷ್ಟು ಮೋಹಗೊಂಡು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಆ ಮಂತ್ರಿಗೂ ಹೇಳ್ತಾನೆ, ಅವಳು ಎಲ್ಲಪ್ಪ ಯಾವ ದೇಶದ ರಾಣಿ ಅವಳು ಎಷ್ಟು ಸುಂದರವಾಗಿದ್ದಾಳೆ, ಇಂಥವಳು ನಾನು ಈ ಪ್ರಪಂಚದಲ್ಲೇ ನೋಡಿಲ್ಲ, ನನಗೆ ಬೇಕು ಅಂದ್ರೆ ಅವಳೇ ಬೇಕು, ಅವಳು ಬಿಟ್ಟು ನನಗೆ ಇನ್ಯಾರು ಬೇಡ ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡಾಗ ಆಮೇಲೆ ಆಗ ಆ ಮಂತ್ರಿನೂ ಬಂದು ಆ ಯುವರಾಜ ತೋರಿಸಿದ ಫೋಟೋ ನೋಡ್ತಾರೆ. ಫೋಟೋ ನೋಡ್ಬಿಟ್ಟು ಅವರು ಒಂದಷ್ಟು ಸ್ವಲ್ಪ ಹೊತ್ತು ದಿಗ್ಭ್ರಮೆ ಆಗ್ಬಿಡ್ತಾರೆ. ಇದನ್ನ ಹೇಗೆ ತಿಳಿಸೋದು ಈ ರಾಜನಿಗೆ, ಇದೇನೇ ಮಾಡ್ಬೇಕು ಅಂತ ಕೂತ್ಬಿಟ್ಟಿದಾನಲ್ಲಪ್ಪ, ಏನ್ ಮಾಡೋದು ಅಂತ ಹೇಳಿ ಆಮೇಲೆ ಸ್ವಲ್ಪ ಸಮಾಧಾನವಾಗಿ ನೋಡ್ಬಿಟ್ಟು ಯುವರಾಜರೇ, ನಿಮಗೆ ಗೊತ್ತಿಲ್ವಾ ಇವಳ ವಿಷಯ, ಅವಳು ಯಾರು ಅಂತ ನಾನ್ ಹೇಳ್ತೀನಿ ಕೇಳಿ. ತುಂಬಾ ಚಿಕ್ಕ ನೀವು 6 ವರ್ಷ 7 ವರ್ಷ ಇದ್ದಾಗ ನಿಮ್ಮ ಮಹಾರಾಣಿ ತಾಯಿ ಅವರು ಇವನಿಗೆ ಗಂಡ್ಮಗ, ಇವನಿಗೆ ಏನಾದ್ರೂ ಮಾಡಿ ಒಂದು ಒಳ್ಳೆ ಹುಡುಗಿ ತರ ಒಂದು ವೇಷ ಹಾಕಿ ಒಂದು ಒಳ್ಳೆ ಫೋಟೋ ವೇಷ ಹಾಕಿ ಒಂದು ಹಾಕಬೇಕು ಅಂತ ಆಸೆ ಇತ್ತು. ಅದರಂತೆ ನಿಮಗೆ ಸುಂದರವಾಗಿ ಒಂದು ರಾಜಮನದ ಒಂದು ಹುಡುಗಿ ತರ ಅದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಅಂದವಾಗಿ ಕಿರೀಟ, ಇದು ಒಡವೆ, ಮಾಲಾ ಎಲ್ಲ ಹಾಕಿ ನಿಮ್ಗೆ ಫೋಟೋ ತೆಗೆದ್ವಿ. ಆಮೇಲೆ ಇದೆಲ್ಲ ಆದ್ಮೇಲೆ ಅವರು ಒಂದು ಫೋಟೋ ತೆಗೀರಿ, ಇದು ಎಷ್ಟು ಚೆನ್ನಾಗಿದೆ, ಇದು ಸದಾ ಯಾವಾಗ್ಲೂ ಇದು ಈ ತರ ದೊರಕೋದಿಲ್ಲ ಅಂತ ಹೇಳಿ ಫೋಟೋ ಹೊಡೆದು ಅದನ್ನ ದೊಡ್ಡದ ಇದರಲ್ಲಿ ಮಾಡಿ ಅರಮನೆಯಲ್ಲಿ ಅದನ್ನ ತಗಲಾಕಿ ಇಟ್ಟಿದ್ದಾರೆ. ಆದರೆ ಈಗ ನೀವು ಅದನ್ನ ನೋಡಿ ಅದು ಯಾರು ಅಂತ ನೀವು ಕೇಳ್ತಾ ಇದ್ದೀರಲ್ಲ, ಅದು ನಿಮ್ಮ ಫೋಟೋನೇ ನಿಮಗೆ ಆ ಹುಡುಗಿಯ ವೇಷ ಹಾಕ್ಬಿಟ್ಟು ನಿಮ್ಮನ್ನ ಅಲ್ಲಿ ಇದು ಮಾಡಿ ಹಾಕಿರೋದು. ಅದು ಬೇರೆ ಯಾರು ಬೇರೆ ದೇಶದ ರಾಣಿ ಅಲ್ಲ ಅಥವಾ ಬೇರೆ ದೇಶದಲ್ಲಿರುವಂತಲ್ಲ, ನೀವೇ ತೆಗೆದುಕೊಂಡ ಹುಡುಗಿ. ಆಗ ನೀವು ಹುಡುಗನಿಂದ ಹುಡುಗಿ ವೇಷ ಹಾಕೊಂಡು ತೆಕ್ಕೊಂಡಿದ್ದೀರಾ, ಅದು ನೀವೇ ಬೇರೆ ಅಲ್ಲ ಅಂತ ಹೇಳಿದಾಗ ಅವನಿಗೆ ಬಹಳಷ್ಟು ಸ್ವಲ್ಪ ದುಃಖ ಆಗ್ಬಿಡುತ್ತೆ. ಏನಪ್ಪಾ ಈ ತರ ಗೊತ್ತೇ ಇಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ, ಈಗ ನಮ್ಮ ಇವರು ಎಲ್ಲ ಹೇಳಿದ್ಮೇಲೆ ನನಗೆ ಜ್ಞಾಪಕ ಬಂತು ಅಂತ ಹೇಳಿ ಅವನು ನಕ್ಕೊಂಡು ಆಯ್ತು ಬೇರೆ ಯಾವ್ದೋ ಹುಡ್ಕೋಣ ಅಂತ ಹೇಳಿ ಹೇಳ್ತಾನೆ. ಸೊ ಇದರಲ್ಲಿ ಇದೇ ರೀತಿ ಈಗ ನಮ್ಮ ಈ ಆಧ್ಯಾತ್ಮಿಕ ತಿಳ್ಕೊಂಬಿತ್ತು ಅಂತ ಅಂದ್ರೆ, ನಾನು ನನ್ನ ನಿಜವಾದ ಸ್ವರೂಪ, ನಾನು ಆತ್ಮಸ್ವರೂಪ ಅನ್ನೋದನ್ನ ಮರ್ತ್ಬಿಟ್ಟಿದ್ದೀವಿ. ನಾವು ಏನ್ ಮಾಡ್ಬಿಟ್ಟಿದ್ದೀವಿ, ಈ ದೇಹ ಮನಸ್ಸು ಬುದ್ಧಿ ಎಲ್ಲ ನಾನೇ, ಇದು ಸುಖಕ್ಕೂ ನಾನೇ ದುಃಖಕ್ಕೂ ಕಾರಣ, ಇದಕ್ಕೆಲ್ಲ ಏನು, ಯಾಕೆಂದ್ರೆ ನಮಗೆ ಅದು
ಮೂಲ ವಿಷಯ ಏನು ಅಂತ ನಮಗೆ ಯಾರು ಸದ್ಗುರುಗಳ ತರ ಯಾರು ತಿಳಿಸದೇ ಇರೋದ್ರಿಂದ ನಾವು ಯಾವಾಗಲೂ ಅಜ್ಞಾನದಲ್ಲಿರ್ತೀವಿ. ಯಾವಾಗ ನಮಗೆ ಅಂತ ಒಂದು ಸದ್ಗುರುಗಳು, ಅಂಥ ಒಂದು ಪ್ರವಚನಗಳು, ಅಂಥ ಒಂದು ಗ್ರಂಥಗಳು ಎಲ್ಲ ವಿಷಯ ಮಾಡಿ ನಮಗೆ ಬಹಳ ಸೂಕ್ಷ್ಮವಾಗಿ ವಿವೇಕದಿಂದ ಹೋದಾಗ ನಮಗೆ ನಮ್ಮ ನಿಜ ಸ್ಥಿತಿ ತಿಳ್ಕೊಂಡು ಆಗ ನಾವು ಓ ಇದೆಲ್ಲ ಏಗ್ತಾ ಇರೋದು ಈ ದೇಹ ಮನಸ್ಸು ಬುದ್ಧಿ ಇವುಗಳೆಲ್ಲ ಬರೀ ಉಪಾಧಿಗಳು ತರ, ಈ ಆತ್ಮನೇ ಎಲ್ಲವನ್ನೂ ಅವನೇ ನಡೆಸ್ತಾ ಇದ್ದಾನೆ, ಅವನೇ ಇವುಗಳನ್ನ ಬೇಕಾದನ್ನ ಅವನೇ ಉಪಯೋಗಿಸ್ಕೊಳ್ತಾ ಇದ್ದಾನೆ. ಸೊ ಅಂತ ಹೇಳಿ ಈ ನಾನು ಚೈತನ್ಯ ಸ್ವರೂಪಿ, ಆತ್ಮ ಸ್ವರೂಪಿ, ಈ ಏನು ನಾನು ಕಾಣಿಸ್ತಾ ಇದ್ದೀನೋ ಇದೆಲ್ಲ ಕ್ಷಣಿಕ, ಆದರೆ ಇದೊಂದು ವಸ್ತುವಾಗಿ ಉಪಯೋಗಿಸ್ಕೊಂಡು ಏನ್ ಪ್ರಪಂಚದಲ್ಲಿ ಆಗ್ಬೇಕೋ ಅದೆಲ್ಲ ಕಾರ್ಯಗಳು ಅವನ ಚೈತನ್ಯ ಸ್ವರೂಪದಿಂದ ನಡೀತಾ ಇದೆ ಅಂತ ಹೇಳಿ ಅವನ ನಿಜ ಸ್ವರೂಪದಲ್ಲಿ, ಚೈತನ್ಯ ಸ್ವರೂಪದಲ್ಲಿ ಇರಬಹುದು. ಹೊರಗಡೆ ಏನೇ ವಿಷಯ ಇಂಟ್ರಾಕ್ಟ್ ಮಾಡಿದಾಗ ಅವನು ಎಲ್ಲವನ್ನೂ ಒಂದು ಸಾಕ್ಷಿ ಭಾವದಿಂದ ನೋಡಿ ತನ್ನ ಸ್ವಸ್ವರೂಪನ ಮರೀದಿರ ವ್ಯವಹಾರದಲ್ಲಿದ್ರು ಅವನು ಮರೆಯಲ್ಲ. ಆಧ್ಯಾತ್ಮಿಕದಲ್ಲಿದ್ದಾಗ ಅದು ಇದ್ವಿಲ್ಲ, ವ್ಯವಹಾರದಲ್ಲಿದ್ದಾಗಲೇ ನಮ್ಗೆ ಜಾಸ್ತಿ ಕನ್ಫ್ಯೂಷನ್, ತಿರ್ಗಾ ಹೋಗ್ತೀವಿ ವಾಪಸ್ ಬರ್ತೀವಿ. ಅದಕ್ಕೆ ನಿನ್ನ ಚೈತನ್ಯ ಸ್ವರೂಪನ ಮರೀದಿರ ಅವನು ವ್ಯವಹಾರನೂ ಮಾಡಬಹುದು ಅನ್ನೋದು ಈ ಒಂದು ತಿಳ್ಕೊಂಡ್ರು ಅದು ಇದರಲ್ಲಿ ಹಂಚ್ಕೊಂಡಿದ್ದೀನಿ. ಒಂದು ಉದಾಹರಣೆ ಕೊಟ್ಟು ಕಾಶಿರಾಜನ ಮಗಂದ ಮೂರ್ತಿಗಳು ಚೆನ್ನಾಗಿ ವಿವರಿಸಿದ್ರು. ನಮ್ದು ಇಲ್ಲಿ ಇದ್ದಿದ್ದು ಪ್ರಶ್ನೆ ಏನಂದ್ರೆ ಗಂಗಾ ನದಿ ಸ್ನಾನ ಮಾಡೋದ್ರ ಬಗ್ಗೆ, ಅದನ್ನ ಮಾಡಿದ್ರೆ ಏನು ಅಂತ ಹೇಳಿ, ಮಾಡಕ್ ಸಾಧ್ಯನಾ? ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಗಂಗಾ ನದಿಲಿ ಸ್ನಾನ ಮಾಡಿದ್ರೆ ನಿಮ್ಮ ಪಾಪಗಳೆಲ್ಲ ಹೋಗುತ್ತೆ ಅಂತ. ಅದು ಹೋಗತ್ತಾ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಕಲ್ಯಾಣಿ ಮೇಡಮ್ ತಿಳಿಸ್ಕೊಡ್ಬೇಕು. ಗಂಗಾ ನದಿಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗತ್ತಾ ಅಂತ. ಕಲ್ಯಾಣಿ ಮೇಡಮ್. ಈ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನಾವು ಸರಿಯಾಗಿ ವಿಚಾರ ಮಾಡಿದ್ರೆ ನದಿಯಲ್ಲಿ ಒಂದು ಸತಿ ಆದ್ರೂ ಸ್ನಾನ ಮಾಡಕ್ಕೆ ಆಗತ್ತಾ ಅಂತ ನಾವು ತಿಳ್ಕೋಬೇಕು. ನದಿ ವಸ್ತು ಅಲ್ಲ, ಹರಿತಾ ಇರುವ ನೀರು. ನದಿ ಅಂದ್ರೆ ನಾವು ನದಿಯಲ್ಲಿ ಕಾಲಿಟ್ಟಿದ್ರೆ ನೀರು ಹರಿಯುತ್ತೆ, ಆದ್ರೆ ತಲೆ ಒಳಗಡೆ ಇಟ್ಟಿದ್ರೆ ನೀರು ಹರಿಯುತ್ತೆ. ದೇಹ ಮನಸ್ಸು ಬುದ್ಧಿ ಬದಲಾಗುವ ರೀತಿ ಅದೂ ಬದಲಾಗುತ್ತೆ, ನೀರು ಬದಲಾಗುತ್ತೆ. ದೇಹ ಮನಸ್ಸು ಬುದ್ಧಿ ಬದಲಾಗುವ ರೀತಿ ಆ ಸ್ನಾನ ಮಾಡಿದವರು ಯಾರು ಅಂತ ಅನ್ನೋ ಪ್ರಶ್ನೆ ಬರುತ್ತೆ. ನದಿಯಲ್ಲಿ ಒಂದ್ಸತಿ ಸ್ನಾನ ಮಾಡಕ್ಕೆ ಆಗಲ್ಲ. ಗಂಗಾ ನದಿಯಲ್ಲಿ ಒಂದ್ಸತಿ ಸ್ನಾನ ಮಾಡಿದ್ರು ಪಾಪ ಹೋಗುತ್ತೆ ಅಂದ್ರೆ ಅದರ ನಿಜವಾದ ಅರ್ಥ ಏನಂದ್ರೆ ಗಂಗಾ ನದಿಯಲ್ಲಿ ನಿಜವಾಗ್ಲೂ ಒಂದ್ಸತಿ ಸ್ನಾನ ಮಾಡಕ್ಕೆ ಆಗಲ್ಲ ಅಂತ ಜ್ಞಾನದಿಂದ ನಮಗ್ ಗೊತ್ತಾಗಿದ್ರೆ ಪಾಪ ಹೋಗುತ್ತೆ. ದೇಹ ಮನಸ್ಸು ಬುದ್ಧಿ ಬದಲಾಗುತ್ತೆ, ಅದು ನೀರುನು ಬದಲಾಗುತ್ತೆ. ಗಂಗಾ ನದಿಯಲ್ಲಿ ಒಂದ್ಸತಿ ಅಂದ್ರು ಸ್ನಾನ ಮಾಡಕ್ಕೆ ಆಗಲ್ಲ ಅಂತ ಅರ್ಥ ಮಾಡಕ್ಕೆ ಆಗಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲಾನು ಬದಲಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಕನಸಿನಲ್ಲಿನೂ ಎಲ್ಲ ಬದಲಾಗುತ್ತೆ, ಎಚ್ಚರದಲ್ಲಿ ಎಲ್ಲ ಬದಲಾಗುತ್ತೆ. ಕನಸಿನ ಕನಸು ಅದು ಸಣ್ಣ ಕನಸು, ಎಚ್ಚರ ಕನಸು ದೊಡ್ಡ ಕನಸು. ಇದು ಎರಡನ್ನೂ ಕನಸೆ. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ, ಶರೀರ ಕಾರಣ ಪ್ರಣಾಮಂ ಪ್ರಾಣಂ ಅಹಮಾದಿ ಅಪಿ. ಶರೀರ ಮನಸ್ಸು ಬುದ್ಧಿ ಪ್ರಾಣ ಅಹಂಕಾರ ಎಲ್ಲಾನು ಬದಲಾಗುತ್ತೆ, ಶರೀರನೂ ಬದಲಾಗುತ್ತೆ ಅಂತ ನಮಗ್ ಗೊತ್ತು. ಹುಟ್ಟು ಶರೀರ, ಈಗ ಬಂದಿರೋ ಶರೀರ, ನಾಳೆ ಒಂದ್ ಶರೀರ ಈ ತರ ಇರುತ್ತೆ. ಮನ್ಸು ಬದಲಾಗುತ್ತೆ, ಪ್ರಾಣ ಬದಲಾಗುತ್ತೆ. ಕಾಶಿರಾಜನ್ ಕತೆ ಮೂರ್ತಿಗಳು ಆಲ್ರೆಡಿ ಇಷ್ಟ ತನಕ ವಿವರಿಸ್ಬಿಟ್ಟಿದ್ದಾರೆ.
ಇದ್ರೊಳಗೆ ಒಂದು ನಾನು ತುಂಬಾ ಚೆನ್ನಾಗಿರೋದು ಒಂದು ಹಾಡಿದೆ, ಸ್ನಾನವ ಮಾಡಿರೋ ಅಂತ ಹೇಳಿ. ಅಂದ್ರೆ ಈ ಸ್ನಾನ ಅನ್ನೋದು ಏನು, ಜ್ಞಾನ ತೀರ್ಥದಲ್ಲಿ ನಾವು ಮಾಡ್ಬೇಕಾಗಿರುವಂತದ್ದು. ಈ ಸ್ನಾನ ಅಂತ ಹೋಗಿ ಅಲ್ಲಿ ನೀರಲ್ಲೆಲ್ಲ ಮುಳ್ಕೊಂಡ್ ಬಂದ್ಬಿಟ್ವಿ ನನ್ಗೆ ಹೋಯ್ತು ಅಂತ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆ ಹೇಳ್ತಾರೆ. ಈಗ ಏನಂತಂದ್ರೆ ಸ್ನಾನ ಮಾಡಕ್ ಮುಂಚೆ ನಾವೇನ್ ಮಾಡ್ತೀವಿ, ಬಟ್ಟೆ ಎಲ್ಲ ಬಿಚ್ಬಿಟ್ಟು ಒಂದು ನೇತ್ ಹಾಕಿರ್ತೀವಿ, ಮರಕ್ಕೆ ಗೂಟಕ್ಕೆ ನೇತ್ ಹಾಕ್ಬಿಟ್ಟು ಅಲ್ಲಿ ಹೋಗಿ ಏನ್ ಮಾಡ್ತೀವಿ, ಸ್ನಾನ ಮಾಡ್ತೀವಿ. ಅದ್ ಮಾಡಿದಾಗ ನಮ್ ಪಾಪ ಎಲ್ಲ ಹೋಗಿರುತ್ತೆ. ಆಮೇಲೆ ಏನ್ ಮಾಡ್ತೀವಿ, ವಾಪಸ್ ಬಂದು ಆ ಬಟ್ಟೆ ನೇತ್ ಹಾಕೋತೀವಿ ನಾವು. ಹಾಕಂದಷ್ಟ ಮತ್ತೆ ವಾಪಸ್ ಬಂತು. ಹಾಗಾಗಿ ನಿಮ್ ಪಾಪಗಳು ನದಿ ನೀರಲ್ಲಿ ಮುಳುಗಿದ್ರೆ ಅದು ಹೋಗಲ್ಲ ಅಂತ ಹೇಳ್ಬಿಟ್ಟು ರಾಮಕೃಷ್ಣ ಪರಮಹಂಸದ್ ಒಂದು ಇದ್ರೊಳಗೆ ಹೇಳ್ತಾರೆ. ಬಟ್ ಇಲ್ಲಿ ನನ್ಗೊಂದು ಹಾಡು ತುಂಬಾ ದಿವಸ ನಾನು ಇಟ್ಕೊಂಡೆ, ತುಂಬಾ ಇಷ್ಟ ಆಗಿರೋದು, ಯಾವಾಗ್ಲಾರು ಹೇಳ್ತಾ ಇರ್ತೇನೆ ಅದು. ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ನಾನು ನೀನೆಂಬ ಕಾರವ ಬಿಟ್ಟು, ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ನಾನು ನೀನೆಂಬ ಕಾರವ ಬಿಟ್ಟು, ತಂದೆ ತಾಯಿಗಳ ಸೇವೆ ಒಂದು ಸ್ನಾನ, ಬಂಧನವದರ ಬಿಡಿಸಲೊಂದು ಸ್ನಾನ, ಮುಂದಣ ಮಾರ್ಗ ತಿಳಿದರೊಂದು ಸ್ನಾನ, ಇಂದಿರೇಶನ ಧ್ಯಾನವೇ ಗಂಗಾ ಸ್ನಾನ, ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ನಾನು ನೀನೆಂಬ ಅಹಂಕಾರವ ಬಿಟ್ಟು, ಪರಸತಿಯ ಬಯಸದಿದ್ದರೆ ಒಂದು ಸ್ನಾನ, ಪರರ ನಿಂದಿಸದಿರುವುದು ಒಂದು ಸ್ನಾನ, ಪರರೊಡನೆಯ ಪರಿಸರದರೆ ಒಂದು ಸ್ನಾನ, ಪರತತ್ವ ತಿಳಿದು ಕೊಂಡರೆ ಗಂಗಾ ಸ್ನಾನ, ತನ್ನೊಳು ತಾನೇ ತಿಳಿದರೊಂದು ಸ್ನಾನ, ಅನ್ಯಾಯ ನುಡಿಯದಿದ್ದರೆ ಒಂದು ಸ್ನಾನ, ಅನ್ಯಾಯ ಮಾಡದಿರಲು ಒಂದು ಸ್ನಾನ, ಚೆನ್ನಾಗಿ ಹರಿಯ ನೆನೆಯ ಗಂಗಾ ಸ್ನಾನ, ಅತ್ತೆ ಮಾವರ ಸೇವೆಯು ಒಂದು ಸ್ನಾನ, ಭರ್ತನ ಮಾತು ಕೇಳುವುದು ಒಂದು ಸ್ನಾನ, ಕ್ಷೇತ್ರ ಪಾತ್ರರ ಸಹವಾಸ ಒಂದು ಸ್ನಾನ, ಪಾರ್ಥ ಸಾರಥಿ ಧ್ಯಾನವೇ ಗಂಗಾ ಸ್ನಾನ. ಅಂದ್ರೆ ಇಲ್ಲಿ ಜ್ಞಾನಗಳನ್ನ ತಿಳ್ಕೊಂಡಾದ್ಮೇಲೆ ಅದನ್ನು ಇದ್ ಮಾಡ್ಬೇಕಂತೆ. ವೇದಶಾಸ್ತ್ರವ ಓದುವುದೊಂದು ಸ್ನಾನ, ವೇದಶಾಸ್ತ್ರವ ಓದುವುದೊಂದು ಸ್ನಾನ, ಭೇದ ಭೇದವ ತಿಳಿದರೊಂದು ಸ್ನಾನ, ಸಾಧು ಸಜ್ಜನರ ಸಂಘ ಒಂದು ಸ್ನಾನ, ಪುರಂದರ ವಿಠಲನ ಧ್ಯಾನವು ಗಂಗಾ ಸ್ನಾನ, ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ನಾನು ನೀನೆಂಬ ಅಹಂಕಾರವ ಬಿಟ್ಟು. ಯಾವುದು ಶ್ರೇಷ್ಠ? ನನ್ನ ಅಹಂಕಾರ ಎಲ್ಲ ಬಿಟ್ಟು ಮಾಡುವಂಥದ್ದು ಸ್ನಾನ, ಅದು ಶ್ರೇಷ್ಠ ಅಂತ ಹೇಳ್ತಾರೆ. ಯಾವಾಗ್ಲೂ ಆ ಭಗವಂತನ ಸ್ಮರಣೆ ಅಂದ್ರೆ ತನ್ನ ಆತ್ಮದಲ್ಲಿ ನೆಲೆ ಆಗಿರುವಂಥದ್ದು, ಅದು ಸ್ನಾನ ಅಂತ ಹೇಳಿ ಇದ್ರೊಳಗೆ ನಮ್ಗೆ ತಿಳಿಸ್ಕೊಡ್ತಾರೆ. ನಂಗೆ ಚೆನ್ನಾಗಿ ಹಾಡಕ್ ಬರಲ್ಲ, ಆದ್ರೂ ಹೇಳಿದೀನಿ ಅಷ್ಟೇ ನಾನು. ಇಲ್ಲಿ ಕಾಶಿ ರಾಜ್ಕುಮಾರ ಯುವಕ ಕಥಾನ ಹೇಳಿ. ಕತೆ ಹೇಳ್ತೀರಾ ನೀವು ಇನ್ನೊಂದ್ಸಲಿ? ಇಷ್ಟದಂಗ್ ಶ್ರೀನಿವಾಸ ಮೂರ್ತಿ ಹೇಳಿದ್ರು ಅವರು ಅದ್ ಕರೆಕ್ಟ್ ಆಗಿ ಹೇಳಲಿಲ್ಲ ಅಷ್ಟೇ ಅವರು. ಅದೇ ರಾಜ್ಕುಮಾರ ಫೋಟೋದಲ್ಲಿ ತಾನು ಹುಡುಗಿ ಇರ್ತಾಳೆ, ಆ ಹುಡುಗಿ ತಾನೆ ಅಂತ ಗೊತ್ತಿಲ್ಲದೆ ಇಲ್ಲ, ಅವನು ವಯಸ್ಸಲ್ಲಿ ಎಲ್ಲ ನಾವು ಹೆಣ್ಮಕ್ಳಿಗೆ ಗಂಡ್ ಮಕ್ಳಿಗೆ ಅವ್ರಿಗೆ ಜುಟ್ ಬಿಡ್ಸಕ್ ಮುಂಚೆ ಅಲಂಕಾರ ಮಾಡ್ಬಿಟ್ಟು ಒಂದ್ ಫೋಟೋ ಹೊಡಿಸ್ತೀವಿ. ನಿಮ್ಗೆ ಎಲ್ಲಾರ್ಗು ಗೊತ್ತದು. ಎಲ್ಲಾರ್ಗು ಗಂಡ್ ಮಕ್ಳಿದ್ರೆ ಹೆಣ್ಮಗನ ಅಲಂಕಾರ ಮಾಡಿ ಅದಕ್ಕೊಂದ್ ಕೊಂಡೆ ಎಲ್ಲ ಹಾಕಿ
ಹುಡುಗಿ ಡ್ರೆಸ್ ಹಾಕಿ ಅಲಂಕಾರ ಮಾಡಿ ಒಂದ್ ಫೋಟೋ ತೆಗ್ಸಿರ್ತಾರೆ. ಆ ಸಹಜ ಅದು ಫೋಟೋ, ಅದಂತೂ ಹೆಣ್ಮಗು ತರನೇ ಕಾಣಿಸುತ್ತೆ ಆ ಗಂಡು ಹುಡುಗ ಅಂತೂ ಆ ಕ್ಷಣದಲ್ಲಿ ಅವಾಗ. ಅದನ್ನ ಫೋಟೋನ ಅವ್ರು ಒಂದು ಫ್ರೇಮ್ ಹಾಕಿ ಇಟ್ಟಿರ್ತಾರೆ. ಇಲ್ಲಿ ಏನಾಗತ್ತೆ, ಅವನು ಅವನಿಗೆ ದೊಡ್ಡವನಾಗ್ತಾನೆ, ಅವಾಗ ಆ ಹುಡುಗಿ ಫೋಟೋ ನೋಡ್ಕೊಳ್ತಾನೆ. ಅವನು ಆ ಹುಡುಗಿ ಫೋಟೋ ನೋಡ್ಬಿಟ್ಟು ನಂಗೆ ಈ ಹುಡುಗಿ ಇವಾಗ ದೊಡ್ಡವಳಾದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಾಳೆ, ಈ ಫೋಟೋಲಿ ಇಷ್ಟ ಚೆನ್ನಾದ್ರೆ ನಂಗೆ ಇಂಥ ಹುಡುಗಿನೇ ಬೇಕು, ಈ ಹುಡುಗಿನೇ ಹುಡ್ಕೊಂಡ್ ತಗೊಂಬನ್ನಿ ಅಂತ ಹೇಳಿ ಅವನು ಕೇಳ್ತಾನೆ. ಅವನು ಎಲ್ ಸಿಗತ್ತೆ ಆ ಹುಡುಗಿ? ಸಿಗಕ್ ಸಾಧ್ಯನಾ? ಸಿಗಕ್ ಸಾಧ್ಯ ಇಲ್ಲ. ಕೊನೆಗೆ ಅವನ್ ಏನ್ ಮಾಡ್ತಾನೆ ಹೇಳ್ತಾನೆ, ಅವನು ನಿನಗೆ ಹುಡುಗಿ ವೇಷ ಹಾಕಿ 8 ವರ್ಷ ಇದ್ದಾಗ ತೆಗ್ದಿದ್ದಪ್ಪ ಅದು, ನೀನೇ ಅದು, ನೀನು ಯಾವ ಹುಡುಗಿನೂ ಇಲ್ಲ ಅದು, ಆದ್ರಿಂದ ನೀನ್ ಅದನ್ನ ಆ ಭ್ರಮೆನ ಬಿಡು ನೀನು ಮರ ಅಂತ ಹೇಳಿ. ಯಾಕೆ ಅಂತಂದಾಗ ನನ್ನನ್ನ ನಾನು ಮರೆತಿದ್ದೀರಿ ಅನ್ನೋ ಅದು ಒಂದು ಅಷ್ಟೇ ಉದ್ದೇಶ. ಅದು ನೀನು ಮರ್ತು ಬಿಟ್ಟು ನಿಂಗ್ ಅಂತದೇ ಹುಡುಗಿ ಬೇಕು ಬೇಕು ಅಂತ ದುಃಖ ಪಡ್ಕೋತಾ ಇದ್ದ. ನಂಗೆ ಆ ಹುಡುಗಿ ಬಿಟ್ರೆ ಬೇರೆ ಬೇಡ ಹಠ ಮಾಡ್ತಾನ ಅವನು. ಅಲ್ಲಿವರೆಗೂ ಆ ಮಂತ್ರಿ ಮುದ್ಕ ಆಗಿರ್ತಾನೆ, ಅವನ ಅಬ್ಬಾಬನ್ ಸಾಲು ಮಾಡ್ತಾನಲ್ಲ. ನಿಂದೇ ಫೋಟೋ ಅದು ಅಂತ ಹೇಳಿದ್ಮೇಲೆ ಅದು ನನ್ನ ತಸ್ಮಾತ್ ಅಜ್ಞಾನ ಕಾರ್ಯತ್ವ ಅಂತ ನಮ್ಗೆ ಏನದೆ ಅಜ್ಞಾನ ಆಗಿದೆ ನಮ್ಗೆ. ಹಾಗಾಗಿ ನಾವೇನ್ ಮಾಡ್ತಾ ಇದ್ವಿ, ಈಗ ರಮಣ ಮಹರ್ಷಿಗಳು ಹೇಳ್ದಂಗೆ ನಾನು ಯಾರು ಅನ್ನೋ ಒಂದು ಚಿಂತನೆಯಲ್ಲಿ ಬಂದಾಗ ನಾವು ನಮ್ಮನ್ನ ನಾವು ತಿಳ್ಕೊತೀವಿ. ಅದಕ್ಕೆ ಈ 3 ಅವಸ್ಥೆಗಳು ಶಾಶ್ವತ ಅಲ್ಲ ಅನ್ನುವಂಥದ್ದು ನಮ್ಗೆ ತಿಳಿಸ್ತಾರೆ. ಯಾಕೆಂತಂದ್ರೆ ಗಾಢ ನಿದ್ರೆಯಲ್ಲಿ ನಾವು ಹೇಳ್ಬೋದು, ಗಾಢ ನಿದ್ರೆಯಲ್ಲೂ ನಮ್ಗೆ ಯಾಕೆ ಅಂತಂದ್ರೆ ಅಲ್ಲೂ ಸಹಿತ ಅಜ್ಞಾನ ಇದೆ, ನನಗೆ ಜ್ಞಾನ ಬಂದಿಲ್ಲ ನನಗೆ, ಅದಕ್ಕೋಸ್ಕರ ಅದನ್ನ ಶಾಶ್ವತ ಅಲ್ಲ ಅಂತಾರೆ. ಯಾಕೆಂದ್ರೆ ಅದೇ ನಾವು ಎಚ್ಚರದಲ್ಲಿ ಗಾಢ ನಿದ್ರೆಗೆ ಹೋಲ್ಸ್ಕೊತೀವಿ ನಾವು. ಒಬ್ಬ ಜ್ಞಾನಿ ಯಾವಾಗ್ಲೂ ಅವನು ಗಾಢ ನಿದ್ರೆಯಲ್ಲಿ ಇದ್ದಂಗಿರ್ತಾನೆ ಅನ್ನೋ ಉದಾಹರಣೆ ಹೇಳ್ತೀವಿ ನಾವು. ಆ ಸಮಾಧಿ ಸ್ಥಿತಿ, ತುರಿಯಾ ಸ್ಥಿತಿಗೆ ಗಾಢ ನಿದ್ರೆ ಸ್ಥಿತಿ ಅಂತ ಹೇಳ್ತೀವಿ. ಆದ್ರೆ ಅಲ್ಲಿ ಅವನಿಗೆ ಜ್ಞಾನ ಇರುತ್ತೆ. ಈ 3 ನಾನೇ ಆಗಿ ನಾನು ನೋಡ್ತಾ ಇದ್ದೀನಿ ಅನ್ನೋ ಒಂದು ಜ್ಞಾನ ಇರುತ್ತೆ. ಅದು ಇಲ್ದೇ ಇದ್ದಾಗ ಈ ಎಚ್ಚರ ಕನಸು 3 ಸಹಿತ ಅದು ಅಶಾಶ್ವತ ಅನ್ನೋ ಒಂದನ್ನ ನಮ್ಗೆ ಹೇಳ್ತಾರೆ. 2 ತರ ಉದಾಹರಣೆನು ತಗೊಳ್ತೀವಿ ನಾವು ಅದನ್ನ, ಗಾಢ ನಿದ್ರೆ, ಎಚ್ಚರ ಕನಸನ್ನ. ಹಾಗಾಗಿ ನಾವು 3 ಸ್ವಪ್ನ ಪ್ರಪಂಚ, ಎಚ್ಚರದಲ್ಲಿಲ್ಲ ಎಚ್ಚರದ ಪ್ರಪಂಚ ಇದಿಲ್ಲ, 3 ಇಲ್ಲ, 3 ಗಮನಿಸುವ ಸಾಕ್ಷಿ ನಾನು ಅಂತ ಹೇಳಿ ಅಂದ್ರೆ ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತಾರೆ. ನಾನು ದೇಹದೊಳಗೋ ದೇಹ ನನ್ನೊಳಗೋ ಅಂತ ಹೇಳಿ. ಅದಕ್ಕೆ ಒಂದು ಒಳ್ಳೆ ಹಾಡು ಇದೆ, ನೀ ಮಾಯೆಯೊಳಗೋ ನಿನ್ನೊಳೋ ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳೋ ದೇಹವೋ ಅಂತಂದಾಗ, ಮಾಯೆ ನಮ್ಮಲ್ಲಿ ಬಂದಾಗ ನಾವೇನ್ ಮಾಡ್ತೀವಿ, ದೇಹದೊಳಗೆ ನಾವೇ ಇದ್ಬಿಡ್ತೀವಿ. ನಾವು ಮಾಯೆಯನ್ನ ಬಿಟ್ಟಾಗ ನನ್ನೊಳಗೆ ಈ ದೇಹ, ಪ್ರಪಂಚ, ಸಮಸ್ತ ಬ್ರಹ್ಮಾಂಡ, ಸೂರ್ಯ, ಚಂದ್ರ, ನಕ್ಷತ್ರಾದಿಗಳು, ಗ್ರಹಗಳು ಎಲ್ಲವೂ ನನ್ನೊಳಗೆ ಇದೆ, ನನ್ನಿಂದ ಅವೆಲ್ಲ ಬಂದಿದೆ ಅನ್ನುವಂಥದ್ದು ನಮ್ಗೆ ಸ್ಪಷ್ಟತೆ ಬಂದಾಗ ನಾವು ಆತ್ಮಭಾವದಲ್ಲಿ ನಾವು ನಿಲ್ತೀವಿ ಅನ್ನೋ ಒಂದು ಜ್ಞಾನ ನಮ್ಗೆ ಬರುತ್ತೆ. ಇಲ್ಲಿ ಇನ್ನು ಮತ್ತೆ ಅದದೇ ಹೇಳ್ಕೊಂಡ್ ಬರ್ತೀವಿ ನಾವು, ಅದು ಮಿಥ್ಯಾ ಪ್ರಪಂಚ ಇದು ಅಂತ ಹೇಳಿ. ಇನ್ನೇನ್ ಅದ್ರೊಳಗೆ ಎಲ್ಲ ಜೋಡಣೆ ಆತರನೇ, ಯೋಗ ಅಂದ್ರೆ ಏನು ಅಂತ ಗುರುಜಿ ಆತರ ಹೇಳಿದ್ದಾರೆ. ನಾವು ಸ್ವರೂಪನೇ ನಾನು, ಆ ಶುದ್ಧ ಚೈತನ್ಯನೇ ನಾನು ಅಂತ ಹೇಳಿ ನಮಗೆ ಯಾವಾಗ ಬಂದಾಗ ನಾವು ಆ ಬ್ರಹ್ಮ ಭಾವದಂತೆ ಪ್ರಶಾಂತ ಸ್ಥಿತಿ, ಬ್ರಹ್ಮ ಅಂದ ತಕ್ಷಣ ಏನೋ ದೊಡ್ಡದು ಅಂತ ತಿಳ್ಕೊಳ್ಬಾರ್ದು ನಾವು. ಅದೇನಂತಂದ್ರೆ ಆ ಒಂದು ಗಾಢ ಸ್ಥಿತಿ, ಯಾವುದೇ ವೃತ್ತಿಗಳು ಇಲ್ಲದೆ ಇರುವಂಥದ್ದು ಒಂದು ಶಾಂತ ಸ್ಥಿತಿ, ಅದನ್ನ ಮುಕ್ತ ಸ್ಥಿತಿ ಅಂತ ನಾವು ಹೇಳ್ಬಹುದು. ಅಲ್ಲಿ ಏನೂ ಇರಲ್ಲ ಹೇಳ್ತಾರಲ್ಲ, ಅದು ನಿರಾಕಾರ ನಿರ್ಗುಣ ಬ್ರಹ್ಮ ಅಂತ ಹೇಳಿ ಆ ಒಂದು ಸ್ಥಿತಿಯೊಳಗೆ ನಾವು ಇರ್ತೀವಿ ಅಂತ ಹೇಳಿ. ಮತ್ತೆ ಅದು ಎಲ್ಲ ಎಚ್ಚರ ಕನಸು ಮಿಥ್ಯ ಅಂತ ಹೇಳಿ ಆ 3 ಗಮನಿಸುವ ಸಾಕ್ಷಿ ನಾನು ಅಂತ ಯಾವಾಗಲೂ ತಿಳ್ಕೊಬೇಕು ಅಂತ ಹೇಳ್ತಾರೆ. ಮತ್ತೆ ಅದಕ್ಕೆ ಒಂದು ಸಿನಿಮಾ ಸ್ಕ್ರೀನ್ ಉದಾಹರಣೆಯನ್ನು ನಮ್ಗೆ ಇದ್ರೊಳಗೆ ಕೊಡ್ತಾ ಇದ್ದಾರೆ. ನಮ್ಗೆ ಆಲ್ರೆಡಿ ಈ ಸಿನಿಮಾ ಸ್ಕ್ರೀನ್ ಉದಾಹರಣೆ ಎಲ್ಲ ನಾವು ಸಾಕಷ್ಟು ಸಲಿ ಕೇಳಿದೀವಿ, ನಮ್ಗೆ ಗೊತ್ತಿದೆ ನಮ್ಗೆ. ಸೊ ನಾವು ಏನಾಗ್ಬೇಕು, ನಾವು ಎಲ್ಲಿ ನಿಲ್ಬೇಕು ಇವಾಗ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ, ಪ್ರಜ್ಞಾನಂ ಬ್ರಹ್ಮ 2. ಒಂದು
ಪ್ರಜ್ಞಾನಂ ಬ್ರಹ್ಮ ಅಂದ್ರೆ ಅರಿವು, ಅರಿವಿನಲ್ಲಿ ಆ ಅರಿವು ಮತ್ತೆ ಇರುವು ಮತ್ತೆ ಅರಿವಿನಲ್ಲಿ ಇರುವ ಅಂತವ್ರು ನಾನು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಆ ಇರುವೇ ನಾನಾಗಿದ್ದೇನೆ ಅಂತ ಹೇಳಿ ಆ ಒಂದು ತತ್ವದಲ್ಲಿ ನಾವು ಯಾವಾಗ್ಲೂ ನಾವು ಗಮನಿಸ್ತಾ ಇದ್ದಾಗ, ನಾನು ಅಹಂ ಬ್ರಹ್ಮಾಸ್ಮಿ ಅಂತ ನಾನು ಹೇಳ್ತಾ ಇದ್ರು, ಬಟ್ ಈ ಅಸ್ತಿತ್ವನ ನಾನು ಬಿಡಕ್ ಬರಲ್ಲ. ಇರುವನ್ನ ಹೇಗಿದೆ ಅದನ್ನ ಹಾಗೆ ಸ್ವೀಕಾರ ಮಾಡ್ಬೇಕು, ಹಾಗೇನೆ ನೋಡೋದು ಕಲಿಬೇಕು. ಅದಕ್ಕೆ ಯಾವುದೇ ಒಂದನ್ನ ನಾವು ಜೋಡ್ಸಕ್ಕೆ ಹೋಗ್ಬಾರ್ದು ಅನ್ನುವಂಥದ್ದು ಒಂದು ಜ್ಞಾನದಲ್ಲಿ ನಾವು ನಿಂತಾಗ ಆ ಪರಮಾತ್ಮನೇ ನಾನಾಗಿದ್ದೇನೆ ಅನ್ನುವಂಥದ್ದು ನಮ್ಗೆ ಅನುಭವಕ್ಕೆ ಬರುತ್ತೆ ಅಂತ. ಮೇಡಮ್, ಇದ್ರೊಳಗೆ ತಾವೇನಾದ್ರು ಹೇಳ್ತೀರಾ? ಇಲ್ಲ, ಎಲ್ಲ ಕವರ್ ಮಾಡಿದ್ದೀರಿ ನೀವು, ಎಲ್ಲ ಕ್ವಶನ್ಸು ಬಂತು, ಏನಿಲ್ಲ. ಮತ್ತೆ ನೀವು ತುಂಬಾ ಬ್ಯೂಟಿಫುಲ್ ಆಗು ಎಲ್ಲ ವಿತ್ ಉದಾಹರಣೆಗಳು, ಹಾಡುಗಳು, ಎಕ್ಸ್ಪ್ಲನೇಷನ್ ಎಲ್ಲ ಬಂತು. ನಾನು ಹೇಳೋದು ಏನೂ ಇಲ್ಲ. ಎಲ್ಲರೂ ಚೆನ್ನಾಗಿ ಹೇಳಿದ್ರಿ. ಶ್ರೀನಿವಾಸ ಮೂರ್ತಿಯವರು ಚೆನ್ನಾಗಿ ಭಾಗವಹಿಸಿದ್ರು, ತಮಾಷೆನೂ ಮಾಡಿದ್ರು, ಚೆನ್ನಾಗಿತ್ತು. ವೆರಿ ನೈಸ್. ನನ್ ಕೇಳ್ಬಿಡಿದ್ದೇನೆ, ನಾನು ಹೇಳ್ಬಿಡ್ತೀನಿ ಅದ್ರೊಳಗೆ ಅಂತ. ಹಾಗೆ ಕೂತಿದ್ರು ಹೇಳ್ಕೊಂಡು, ಅದ್ರೊಳಗೂ ನೀನೆ ಇದ್ರೊಳಗೂ ನೀನೆ ಅನ್ಕೊಂಡು. ಪ್ರಾರ್ಥನೆ ಮಾಡ್ಬಿಡಿ ಮುಗಿಸೋಣ ಅಲ್ಲ? ಹರಿ ಓಂ. ನಾವು ಈ ದಿನದ ಒಂದು ಗುರೂಜಿಯವರ ಪ್ರವಚನ 40 ನಾವು ಇವತ್ತಿಗೆ ಮುಗಿಸ್ತಾ ಇದ್ದೀವಿ. ನಾವು ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ ಪರಾ. ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಹರಿ ಓಂ. ಎಲ್ಲರಿಗೂ ಧನ್ಯವಾದಗಳು. ಹರಿ ಓಂ. ಮೇಡಮ್, ನೆಕ್ಸ್ಟ್ ವೀಕ್ ಅವರು ವಿಜಯ